ಓಕೆ, ಸ್ಕ್ರೀನ್ ವಿಸಿಬಲ್ ಇದೆಯಲ್ಲ? ಓಕೆ, ಸರಿ. IPPB ಏನ್ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರಿತೀವಲ್ಲ, ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್. ಸೊ ಇದನ್ನ ಮಾಡೋಕ್ಕಿಂತ ಮುಂಚೆ ಪೇಮೆಂಟ್ಸ್ ಬ್ಯಾಂಕ್ ಅನ್ನೋದು ಏನಿತ್ತು, ಹೆಂಗಾಯ್ತು ಅನ್ನೋದನ್ನ ಫಸ್ಟ್ ನೋಡೋಣ ಅಂತ. ಎವಲ್ಯೂಷನ್ ಆಫ್ ಪೇಮೆಂಟ್ಸ್ ಬ್ಯಾಂಕ್ಸ್ ಅಂದ್ರೆ ಪೇಮೆಂಟ್ಸ್ ಬ್ಯಾಂಕ್ಗಳು ಮೊದಲಿಗೆಲ್ಲ ಹೆಂಗಾಯ್ತು ಅಂದ್ರೆ ಫುಲ್ಲಿ ಪ್ಲೆಡ್ಜ್ಡ್ ಬ್ಯಾಂಕ್ಸ್ ಇದ್ವು. ಯಾವ್ದಾವ್ದಿತ್ತು? ನಮ್ದು SBI, ಕೆನರಾ ಬ್ಯಾಂಕು ಅಂತವೆಲ್ಲ ಇದಾವಲ್ಲ, ಅವು ಫುಲ್ಲಿ ಪ್ಲೆಡ್ಜ್ಡ್ ಬ್ಯಾಂಕ್ಸ್ ಇದ್ವು. ಅವು ಏನು ಅಂತಂದ್ರೆ ಟೋಟಲಿ ಎಲ್ಲಾ ತರಹದ ಬ್ಯಾಂಕ್ ವ್ಯವಹಾರಗಳನ್ನ ಮಾಡ್ತಾ ಇತ್ತು. ಸೊ ಇದರಿಂದಾಗಿ ಕೆಲವು ಜನ ಏನಾಯ್ತು, ಗ್ರಾಮೀಣ ಭಾಗದಲ್ಲಿ ಈಗಲೂ ನೀವು ನೋಡಿರ್ತೀರಾ, ತುಂಬಾ ಜನ ಬ್ಯಾಂಕ್ಗಳಿಗೆ ಹೋಗ್ಬೇಕು ಬರ್ಬೇಕು ಅಂದ್ರೆ ಸ್ವಲ್ಪ ಭಯ ಪಟ್ಕೋತಾರೆ. ಯಾಕಂದ್ರೆ ಅಲ್ಲಿ ಬ್ಯಾಂಕ್ ಸ್ಟಾಫ್ ನಡ್ಕೊಳ್ತಕ್ಕಂಥ ಕೆಲವೊಂದು ರೀತಿಗಳಾಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ಫಾರ್ಮ್ಗಳು ಎಲ್ಲ ಎಜುಕೇಟೆಡ್ ಆಗಿ ನಾವೇ ಯಾವ್ದಾದ್ರು ಒಂದ್ ದಿನ ಬ್ಯಾಂಕಿಗೆ ಹೋಗಿ ಬರ್ಬೇಕಂದ್ರೆ ಜಂಜಾಟ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲವಷ್ಟನ್ನು ಅನಲೈಸ್ ಮಾಡ್ಕೊಂಡು ಏನ್ ಮಾಡಿದ್ರು, ಒಂದು ಕಮಿಟಿನ ಫಾರ್ಮ್ ಮಾಡಿದ್ರು. ಏನಂತ? ನಚಿಕೇತ್ ಮೋರ್ ಅನ್ನೋದು ಒಂದು ಕಮಿಟಿನ ನಚಿಕೇತ್ ಮೋರ್ ಅನ್ನೋರು ಹೆಡ್ ಮಾಡ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿದ್ರು. ಯಾವಾಗ ಮಾಡಿದ್ರು ಅಂದ್ರೆ ಸೆಪ್ಟೆಂಬರ್ 2013ರಲ್ಲಿ ಒಂದು ಫಾರ್ಮ್ ಅನ್ನ ರೆಡಿ ಮಾಡಿದ್ರು. ಕಮಿಟಿನ ಫಾರ್ಮ್ ಮಾಡ್ಕೊಂಡ್ರು. ಸೊ ಎದಕ್ಕೋಸ್ಕರ? ಈ ಬ್ಯಾಂಕಿಂಗ್ ಸಿಸ್ಟಮ್, ಬ್ಯಾಂಕಿಂಗ್ ಸೆಕ್ಟರ್ ತುಂಬಾ ಅಂದ್ರೆ ತುಂಬಾ ಹಿಂದುಳಿತಾ ಇದೆ. ಇದು ವೆಲ್ ನಾಲೆಡ್ಜೆಡ್ ಪರ್ಸನ್ಗೆ ಅಷ್ಟೇ ಬರಕತ್ತದ, ಉಳಿದಂತ ರೂರಲ್ ಏರಿಯಾದಲ್ಲಿ ಅಷ್ಟೊಂದು ಮಾಹಿತಿ ಸಿಗ್ತಾ ಇಲ್ಲ ಅಂತಂದು. ಒಂದ್ ನಿಮಿಷ ಮೇಡಮ್, ನಮಸ್ತೆ. ಹಾ ಮೇಡಮ್, ಮೇಡಮ್ ಅದು ಆಪ್ಷನ್ ಕೊಡ್ಬೇಕು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಅಂತಂದು ಅದು ನಿಮ್ ಪ್ರಿಂಟರ್ ಅಲ್ಲಿ ಎನೇಬಲ್ ಇರಬೇಕು. ನಿಮ್ ಪ್ರಿಂಟರ್ ಅಲ್ಲಿ ಕೆನಾನ್ ಅಲ್ಲಿ ಇದೆ, ಎಪ್ಸಾನ್ ಅಲ್ಲಿ ಅದು ಆಯಿಲ್ ಪ್ರಿಂಟರ್ ಇತ್ತು ಅಂತಂದ್ರೆ ಇರಲ್ಲ, ಇಂಕ್ ಜೆಟ್ ಪ್ರಿಂಟರ್ ಆದ್ರೆ ಇರುತ್ತೆ. ಅಲ್ಲ, ಮಾಡೆಲ್ ಯಾವ್ದೇ ಇರ್ಲಿ, ಕೆಲವೊಂದು ಪ್ರಿಂಟರ್ಗಳಲ್ಲಿ ಅದು ಬರಲ್ಲ. ಸಾರಿ. ಕಮಿಟಿನ ಫಾರ್ಮ್ ಮಾಡಿದ್ರು. ಯಾರು? ನಚಿಕೇತ್ ಮೋರ್ ಅನ್ನೋರ್ನ ಹೆಡ್ ಮಾಡ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಆ ಫಾರ್ಮ್ ಮಾಡಿರೋ ಕಮಿಟಿ ಏನು ಅಂತಂದ್ರೆ ಈ ಒಂದು ಶಿಫಾರಸ್ ಮಾಡುತ್ತೆ. ಏನಂತಂದ್ರೆ ಒಂದು ಪೇಮೆಂಟ್ಸ್ ಬ್ಯಾಂಕ್ಗಳನ್ನ ಮಾಡ್ರಿ ಅಂತ ಅನ್ನೋದು ಒಂದು ಫಾರ್ಮ್ ಮಾಡೋಕ್ಕೋಸ್ಕರ, ಅದು ಈ ತರ ಏನಕ್ಕೆ ಆಗ್ತಾ ಇದೆ ಪ್ರಾಬ್ಲಮ್ಸ್ ಅಂತ ನೋಡ್ಕೊಳ್ಳೋಕೋಸ್ಕರ ಫಾರ್ಮ್ ಮಾಡಿದ್ರು. ಆ ಫಾರ್ಮ್ ಮಾಡಿರೋ ಕಮಿಟಿ ಅವರು ಏನ್ ರಿಪೋರ್ಟ್ ಇರುತ್ತಲ್ಲ, ಆ ರಿಪೋರ್ಟ್ ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಜನವರಿ 2014ರಲ್ಲಿ ಸಬ್ಮಿಟ್ ಮಾಡಿದ್ರು. ಆ ಸಬ್ಮಿಟ್ ಮಾಡೋದ್ರ ಜೊತೆಗೆ ಏನಿತ್ತು ರೆಕಮೆಂಡೇಶನ್ ಕೊಟ್ಟರು ಅವರು, ಪೇಮೆಂಟ್ಸ್ ಬ್ಯಾಂಕ್ ಅನ್ನ ಸೆಟಪ್ ಮಾಡ್ರಿ ಅನ್ನೋ ಒಂದು. ದಾವಲ್ ಸಾಬ್ ಏನಾದ್ರು ಹೇಳೋದಿದೆನಾ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಸುಲೋಚನಾ ಮೇಡಮ್, ನೀವು ಏನಾದ್ರು? ಓಕೆ. ಸೊ ಇಂಡಿಯಾ ಪೋಸ್ಟ್ ಇದು ಪೇಮೆಂಟ್ಸ್ ಬ್ಯಾಂಕ್ ಅಂದ್ರೆ ಇದು ಇಂಡಿಯಾ ಪೋಸ್ಟ್ ಅಂತಲ್ಲ, ಟೋಟಲ್ ಪೇಮೆಂಟ್ಸ್ ಬ್ಯಾಂಕ್ ಅನ್ನೋದನ್ನ ಸೆಟಪ್ ಮಾಡ್ರಿ ಅಂತ ಅನ್ನೋದನ್ನ ಒಂದು ಶಿಫಾರಸನ್ನ ಇವರು ಕಮಿಟಿಯಿಂದ RBIಗೆ ಕೊಡ್ತಾರೆ. ಅವ್ರು RBI ಕೊಟ್ಟ ನಂತರ ನಮ್ಮ ಇಂಡಿಯಾ ಪೋಸ್ಟ್ ದವರು ಕೂಡ ಈ ತರ ಪೇಮೆಂಟ್ ಬ್ಯಾಂಕ್ ಅನ್ನೋದಕ್ಕೆ ಶಿಫಾರಸ್ ಬಂದಿದೆ, ಪೇಮೆಂಟ್ ಬ್ಯಾಂಕ್ಗೋಸ್ಕರ ಯಾರಾದ್ರೂ ವಿಲ್ಲಿಂಗ್ ಇದ್ದಂತವ್ರು ಕಾಲ್ ಮಾಡ್ಬೋದು, ಅಂದ್ರೆ ಅಪ್ಲಿಕೇಶನ್ಸ್ ಹಾಕ್ಬೋದು ಲೈಸೆನ್ಸ್ಗೋಸ್ಕರ ಅಂತಂದು ಕೇಳಿದಾಗ ನಮ್ಮ ಇಂಡಿಯಾ ಪೋಸ್ಟ್ ದವರು ಲೈಸೆನ್ಸ್ ತಗೊಂಡ್ರು ಇದ್ರದ್ದು.
ಯಾವಾಗ ಸಿಕ್ತು ಲೈಸೆನ್ಸ್ ಅಂದ್ರೆ 19th August 2015 ಒಳಗಡೆ. ಅದ್ರದ್ದು ಏನ್ ಟರ್ಮ್ಸ್ ಕಂಡೀಷನ್ಸ್ ಇದ್ದು ಪೇಮೆಂಟ್ಸ್ ಬ್ಯಾಂಕ್ ಇಂದು, ಅದಕ್ಕೆ ನಮ್ದಷ್ಟೇ ಅಲ್ಲ, ಫಿನೋ ಪೇಮೆಂಟ್ಸ್ ಬ್ಯಾಂಕು, ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕು, ಆಮೇಲೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಏನೋ ಇರಬೇಕು ಅವ್ರದ್ದು ಕೆಲವೊಂದಿಷ್ಟು, ಆಮೇಲೆ ಪೇಟಿಎಂ, ತುಂಬಾ ಬ್ಯಾಂಕ್ಗಳಿಗೆಲ್ಲ ಲೈಸೆನ್ಸ್ ಸಿಕ್ತು. ಆ ಲೈಸೆನ್ಸ್ ಇಂದ ನಮ್ ಇಂಡಿಯಾ ಪೋಸ್ಟ್ ಏನು ಅಂತಂದ್ರೆ 19th August 2015 ಒಳಗಡೆ ಅದ್ರದ್ದು ಇಂಡಿಯಾ ಪೋಸ್ಟ್ ಗೆ ಸಿಕ್ತು ಲೈಸೆನ್ಸ್. ಸೊ ಇದಿಷ್ಟು ಮೇನ್ ಪೇಮೆಂಟ್ಸ್ ಬ್ಯಾಂಕು. ಆಮೇಲೆ ಪೇಮೆಂಟ್ಸ್ ಬ್ಯಾಂಕಿಗೂ ಫುಲ್ ಪ್ಲೆಡ್ಜ್ಡ್ ಬ್ಯಾಂಕ್ಸ್ಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಪೇಮೆಂಟ್ಸ್ ಬ್ಯಾಂಕ್ ಅಲ್ಲಿ ನಾವು ಏನಂತಂದ್ರೆ ಡೆಪಾಸಿಟ್ ಮಾಡ್ಬೋದು, ವಿಡ್ರಾಲ್ ಮಾಡ್ಬೋದು, AEPS ಮಾಡ್ಬೋದು, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡ್ಬೋದು. ಬಟ್ ನಾವು ಯಾವುದೇ ತರಹದ ಲೋನ್ಗಳನ್ನು ಕೊಡಂಗಿಲ್ಲ. ಲೋನು ಕೊಡ್ತೀವಿ ಯಾವ್ದಂದ್ರೆ ಇನ್ನೊಂದ್ರ ಜೊತೆ ಟೈ ಅಪ್ ಆಗಿ ಅವರಿಗೆ ರೆಫರಲ್ ಕೊಟ್ಟು ನಾವು ಲೋನ್ ಕೊಡ್ತೀವಿ ಹೊರತು ಡೈರೆಕ್ಟ್ ಆಗಿ ಪೇಮೆಂಟ್ಸ್ ಬ್ಯಾಂಕ್ ದವರು IPPB ಆಗಿರ್ಲಿ ಇನ್ನೊಂದು ಯಾವ್ದೋ ಬ್ಯಾಂಕ್ ಆಗಿರ್ಲಿ ಯಾರು ಕೂಡ ಲೋನ್ಸ್ ಅನ್ನ ಡೈರೆಕ್ಟ್ ಆಗಿ ಕೊಡಕ್ ಬರಲ್ಲ. ಓಕೆ, ಆತರ ಲೋನ್ ಕೊಡುವಂತ ಸಾಮರ್ಥ್ಯ ಇರಲ್ಲ. ಆಮೇಲೆ ಫುಲಿ ಪ್ಲೆಡ್ಜ್ಡ್ ಬ್ಯಾಂಕ್ಸ್ ಅಲ್ಲಿ ನಿಮ್ ಅಕೌಂಟಿಗೆ ಲಿಮಿಟ್ಸ್ ಗಳೆಲ್ಲ ಇರುತ್ತೆ. ಏನು ಅಂತಂದ್ರೆ ಅದು ಡೆಬಿಟ್ ಕಾರ್ಡ್ ಇದೆ, ಕ್ರೆಡಿಟ್. ಈವನ್ ನಮ್ಮ ಪೇಮೆಂಟ್ಸ್ ಬ್ಯಾಂಕ್ದವರು ವರ್ಚುವಲ್ ಡೆಬಿಟ್ ಕಾರ್ಡ್ ಕೊಟ್ಟಿದ್ದಾರೆ. ಬಟ್ ಬೇರೆ ಎಲ್ಲ ಪೇಟಿಎಂ ದವರು ಅವರೆಲ್ಲ ಇದ್ರದ್ದು ಕೂಡ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದ್ದಾರೆ. ಇದು ಓನ್ಲಿ ಪೇಮೆಂಟ್ಸ್ ಬ್ಯಾಂಕ್ ಅಂದ ತಕ್ಷಣ IPPB ಒಂದೇ ಬರಲ್ಲ. ಪೇಮೆಂಟ್ಸ್ ಬ್ಯಾಂಕ್ ಅಂತಂದ್ರೆ ದೇರ್ ಇಸ್ ಲಾಟ್ ಆಫ್ ಪೇಮೆಂಟ್ ಬ್ಯಾಂಕ್ಸ್. ಅದರಲ್ಲಿ ನಮ್ಮ IPPB ನಾವು ಏನು ಅಂತಂದ್ರೆ ಡೆಬಿಟ್ ಕಾರ್ಡ್ ಅನ್ನ ಕೊಡ್ಲಿಲ್ಲ, ಬಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅನ್ನ ಜಸ್ಟ್ ಫಾರ್ ಟ್ರಾನ್ಸಾಕ್ಷನ್ಸ್ ಗೆ ಫೋನ್ ಪೇ ಯೂಸ್ ಮಾಡೋಕ್ಕೋಸ್ಕರ ನಾವು ಅದನ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದು. ಬಟ್ ಪೇಟಿಎಂ ದವರು ಅವರೆಲ್ಲರೂ ಆಲ್ರೆಡಿ ಅವ್ರದ್ದು ಡೆಬಿಟ್ ಕಾರ್ಡ್ ಎಲ್ಲ ಇಶ್ಯೂ ಮಾಡಿದ್ದಾರೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ದವರು ಅವರೆಲ್ಲ ಕೊಟ್ಟಿದ್ದಾರೆ. ಸೊ ಆತರ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇಟ್ಟು ಬ್ಯಾಂಕ್ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಈ ಪೇಮೆಂಟ್ಸ್ ಬ್ಯಾಂಕಿನ ಕೆಲವೊಂದಿಷ್ಟು ಕಂಡೀಷನ್ಸ್ ಆಗಿತ್ತು. ಆ ಕಂಡೀಷನ್ಸ್ ಒಪ್ಕೊಂಡು ಇಂಡಿಯಾ ಪೋಸ್ಟ್ ದವ್ರು ಕೂಡ ಒಂದು ಅಪ್ಲಿಕೇಶನ್ ಹಾಕಿದ್ರು ಲೈಸೆನ್ಸ್ಗೋಸ್ಕರ. ಸೊ ಅವ್ರಿಗೂ ಕೂಡ ಇಂಡಿಯಾ ಪೋಸ್ಟ್ ಸಿಗೂ ಆ ಪೇಮೆಂಟ್ ಬ್ಯಾಂಕಿಂದು ಲೈಸೆನ್ಸ್ ಸಿಕ್ತು. ಯಾವಾಗ ಅಂತಂದ್ರೆ 19th August 2015. ಅಂದ್ರೆ 2013 ಒಳಗ ಒಂದು ಕಮಿಟಿ ಫಾರ್ಮ್ ಮಾಡಿದ್ರು. ಕಮಿಟಿ ಫಾರ್ಮ್ ಮಾಡಿದಾದ್ಮೇಲೆ 2014 ಒಳಗ ಆ ಕಮಿಟಿಯವರು ಏನಂತ ರೆಕಮೆಂಡೇಶನ್ ಕೊಟ್ಟರು, ಪೇಮೆಂಟ್ಸ್ ಬ್ಯಾಂಕ್ಗಳನ್ನ ಮಾಡಬಹುದು ಅಂತ RBI ಗೆ ಒಂದು ರೆಕಮೆಂಡೇಶನ್ ಕೊಟ್ಟರು. ಆ ರೆಕಮೆಂಡೇಶನ್ಗೆ ಅನ್ವಯವಾಗಿ RBI ದವರು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಒಂದು ಪೇಮೆಂಟ್ಸ್ ಬ್ಯಾಂಕ್ಗಳಿಗೆ ಅಪ್ಲಿಕೇಶನ್ಗೆ ಅದರದ್ದು ನಾರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಅವರು ಡೀಟೇಲ್ಸ್ ಕೊಟ್ಟಿದ್ರು. ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರು ಅವ್ರು ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ನಮ್ಮ ಇಂಡಿಯಾ ಪೋಸ್ಟ್ ಕೂಡ ಒಂದು. ನಮ್ಮ ಇಂಡಿಯಾ ಪೋಸ್ಟ್ ಹಾಕಿದ ಅಪ್ಲಿಕೇಶನ್ಗೆ ಲೈಸೆನ್ಸ್ ಯಾವಾಗ ಸಿಕ್ತು ಅಂತಂದ್ರೆ 19th August 2015. ಇದು ಜಸ್ಟ್ ಓವರ್ ವ್ಯೂ ಆಫ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್. ಅಂದ್ರೆ ನಮ್ಮ ಪೇಮೆಂಟ್ ಬ್ಯಾಂಕ್ ಹೇಗೆ ಸ್ಥಾಪನೆ ಆಯ್ತು ಅನ್ನೋದಕ್ಕೆ ಜಸ್ಟ್ ಓವರ್ ವ್ಯೂ ಇದು. ಇದಾದ ನಂತರ ನಮ್ದು ಸೆಟಪ್ ಅಂಡರ್ DOP ಬೈ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ಅಂದ್ರೆ ಈ IPPB ಯಾವ ರೀತಿಯಾಗಿ ಸೆಟಪ್ ಮಾಡಿದ್ರು ಅಂತಂದ್ರೆ, ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಐತಲ್ಲ ಅದರ ಅಂಗವಾಗಿ IPPB ಅನ್ನ ಮೊದಲು ಸೆಟಪ್ ಮಾಡಿದ್ರು. ಸೆಟಪ್ ಮಾಡಿ ಇದಕ್ಕೆ ಟೋಟಲ್ ಇಕ್ವಿಟಿ ಫಂಡ್ ನಮ್ದು ಶೇರ್ ಇರುತ್ತಲ್ಲ, ಈಗ ಇಂಡಿಯಾ IPPB ಬ್ಯಾಂಕ್ ಇಂದು ಶೇರ್ ಟೋಟಲ್ 100% ಶೇರ್ ಯಾರು ಹೋಲ್ಡರ್ ಆಗಿರ್ತಾರೆ, ಶೇರ್ ಹೋಲ್ಡರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಆ ಗವರ್ಮೆಂಟ್ ಆಫ್ ಇಂಡಿಯಾ 100% ಶೇರ್ ಮಾಡಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಆಮೇಲೆ ಪೈಲಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಏನು ಅಂತಂದ್ರೆ ಯಾವುದು ನಮ್ಮ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪೈಲಟ್ ಪ್ರಾಜೆಕ್ಟ್ ಅಂತಂದ್ರೆ ಯಾವುದೇ ಆಗಿರ್ಲಿ, ಪೈಲಟ್ ಅಂತಂದ್ರೆ ಯಾವುದು ಮೊದಲಾಗಿರುತ್ತೆ ಅಂತದಕ್ಕೆ ನಾವು ಪೈಲಟ್ ಅಂತ ಕರಿತೀವಿ. ಸೊ ಅಂತ ಪೈಲಟ್ ಪ್ರಾಜೆಕ್ಟ್ ಎಲ್ಲಿ ಆಯ್ತು ಅಂತಂದ್ರೆ ಜಾರ್ಖಂಡ್ ನಾಗ ಇರ್ತಕ್ಕಂಥ ರಾಂಚಿ ಮತ್ತು ಛತ್ತೀಸ್ಗಢ ಇರ್ತಕ್ಕಂಥ ರಾಯ್ಪುರದಲ್ಲಿ 30th January 2017 ನಲ್ಲಿ ಫಸ್ಟ್ ಟೈಮು ನಮ್ಮ IPPB ನ ಲಾಂಚ್ ಮಾಡಿದ್ರು. ಎಲ್ಲೆಲ್ಲಿ? ರಾಂಚಿ ಜಾರ್ಖಂಡ್ದಲ್ಲಿ. ಈಗ ರಾಂಚಿ ಅಂದ ತಕ್ಷಣ ಮಹೇಂದ್ರ ಸಿಂಗ್ ಧೋನಿ ನೆನ್ಪಿಟ್ಕೊಂಡ್ಬಿಟ್ರೆ, ಮಹೇಂದ್ರ ಸಿಂಗ್ ಧೋನಿ ನೆನ್ಪಿಟ್ಕೊಂಡ್ರೆ ಫಸ್ಟ್ ರಾಂಚಿ ಬರುತ್ತಾ. ನೆಕ್ಸ್ಟ್ ರಾಯ್ಪುರ್ ಛತ್ತೀಸ್ಗಢ ಅಂತಂದ್ರೆ RCB ಅಂತ ನೆನ್ಪಿಟ್ಕೊಂಡ್ಬಿಟ್ರೆ, ರಾಯ್ಪುರ್ ಛತ್ತೀಸ್ಗಢ ಅಂತಂದ್ರೆ ಛತ್ತೀಸ್ಗಢದಾಗಿರ್ತಕ್ಕಂಥ ರಾಯ್ಪುರ್. ಯಾರು ಕ್ರಿಕೆಟ್ ಪ್ರೇಮಿಗಳಿದಾರೋ ಅವ್ರಿಗೆ ಸ್ವಲ್ಪ ಬೇಗನೆ ಇದಾಗುತ್ತೆ. ಯಾವತ್ತು ತಾರೀಕಿದು ಅಂತಂದ್ರೆ 30th January 2017. ಅಂದ್ರೆ 2017
30ನೇ ಜನವರಿಗೆ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಆಗಿ 2 ಆಫೀಸ್ಗಳಲ್ಲಿ IPPB ನ ಲಾಂಚ್ ಮಾಡಿದ್ರು. ಯಾವ್ದಾವ್ದು, ಒಂದು ರಾಂಚಿ, ಇನ್ನೊಂದು ರಾಯ್ಪುರ್. RR. ಓಕೆ, RR ಅಂತಂದ್ರೆ ರಾಂಚಿ ಮತ್ತು ರಾಯ್ಪುರದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ರು. ಇದಾದ ನಂತರ ಇವೆರಡರಲ್ಲಿ ಫಸ್ಟ್ ಫೇಸ್ ಅಲ್ಲಿ ಜನವರಿ 2017 ನಿಂದ ಇಲ್ಲಿ ಸ್ಟಾರ್ಟ್ ಮಾಡಿದ ನಂತರ ಇದು ಚೆನ್ನಾಗಿ ನಡೆಯಕತ್ತಿತ್ತು. ಇದರಲ್ಲಿ ಏನಾದ್ರೂ ತೊಂದರೆಗಳಿದ್ದು ಅವನ್ನೆಲ್ಲ ರೆಕ್ಟಿಫೈ ಮಾಡಿ ಕ್ಲಿಯರ್ ಏನಾದ್ರೂ ತೊಂದರೆಗಳು ಅಡೆತಡೆಗಳು ಬರ್ತಾ ಇದ್ದದನ್ನ ಆಮೇಲೆ ಹೇಗೆ ಮಾನಿಟರ್ ಮಾಡ್ಬೇಕನ್ನೋದನ್ನ ಎಲ್ಲವಷ್ಟನ್ನು ಚೆಕ್ ಮಾಡಿದ ನಂತರ ಫಸ್ಟ್ ಫೇಸ್ ಇದು ಪೈಲಟ್ ಪ್ರಾಜೆಕ್ಟ್ ಆದ ನಂತರ ಫಸ್ಟ್ ಫೇಸ್ ಒಳಗಡೆ ಅಂದ್ರೆ ಈಗ ಒಂದ್ ಕಡೆ ಏನೋ ಮಾಡಿದ್ವಿ, ಅದು ಮಾಡಿದ ನಂತರ ಸಕ್ಸಸ್ ಆಯ್ತು. ಈಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಗ್ರಹಗಳಿಗೆ ಅಲ್ಲಿಗೆ ಇಲ್ಲಿಗೆ ಕಳಿಸ್ಬೇಕಂದ್ರೆ ಮೊದ್ಲು ಏನ್ ಮಾಡ್ತಾರೆ, ಯಾವ್ದಾದ್ರು ಪ್ರಾಣಿಗಳು, ಈಗ ಔಷಧನೇ ಇಟ್ಕೊಳ್ರಿ, ಏನಾದ್ರು ಫಸ್ಟ್ ಟ್ರಯಲ್ ಯಾರ ಮೇಲೆ ಮಾಡ್ತಾರೆ, ಪ್ರಾಣಿಗಳ ಮೇಲೆ ಮಾಡ್ತಾರೆ. ಪ್ರಾಣಿಗಳ ಮೇಲೆ ಸಕ್ಸಸ್ ಆಯ್ತು ಅಂತಂದ್ರೆ ಮನುಷ್ಯರ ಮೇಲೆ ಮಾಡಿ ಆಮೇಲೆ ಓವರ್ ಆಲ್ ಆಗಿ ಹೊರಗಡೆ ಎಲ್ಲ ಲಾಂಚ್ ಮಾಡ್ತಾರಲ್ಲ, ಅದೇ ತರ. ಆ ತರ ನೆಕ್ಸ್ಟ್ ಫಸ್ಟ್ ಫೇಸ್ ಅಲ್ಲಿ 650 ಬ್ರಾಂಚಸ್ ಅಂದ್ರೆ 650 ಬ್ರಾಂಚಸ್ ಆಫ್ IPPB ಮತ್ತು 3250 PO ಪೋಸ್ಟ್ ಆಫೀಸ್ ಎಕ್ಸೆಸ್ ಪಾಯಿಂಟ್ ಗಳನ್ನ ಇನಾಗ್ರೇಟ್ ಮಾಡಿದ್ರು. ಯಾರು ಇನಾಗ್ರೇಟ್ ಮಾಡಿದ್ರು? ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅವಾಗ, 1 ಸೆಪ್ಟೆಂಬರ್ 2018 ಅಲ್ಲಿ ನರೇಂದ್ರ ಮೋದಿ ಅವರು ಇದ್ರಲ್ಲ, ನರೇಂದ್ರ ಮೋದಿ ಅವರು ತಲ್ಕೋತ್ರಾ ಸ್ಟೇಡಿಯಂ ಅಲ್ಲಿ ಫಸ್ಟ್ ಫೇಸ್ 650 IPPB ಬ್ರಾಂಚ್ ಗಳನ್ನ ಮತ್ತು 3250 PO ಎಕ್ಸೆಸ್ ಪಾಯಿಂಟ್ ಗಳನ್ನ ಇನಾಗ್ರೇಟ್ ಮಾಡಿದ್ರು. ಆ ಇನಾಗ್ರೇಟ್ ಮಾಡಿದಾಗಿಂದ ಇದು ಫಸ್ಟ್ ಫೇಸ್ ಅಲ್ಲಿ ಟೋಟಲ್ 650 ಪ್ಲಸ್ 3250 ಎಕ್ಸೆಸ್ ಪಾಯಿಂಟ್ ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ಗಳು ಎಲ್ಲವಷ್ಟು ಏನಿದಾವಲ್ಲ, ಎಲ್ಲಾ ಪೋಸ್ಟ್ ಆಫೀಸ್ಗಳು ಈವನ್ ಇನ್ಕ್ಲೂಡಿಂಗ್ BPMs ಆಯ್ತು, ನಿಮ್ಮ ಹತ್ರ ಮೈಕ್ರೋ ATM ಇರ್ತಕ್ಕಂಥ ಪ್ರತಿಯೊಬ್ಬರು, ಆಮೇಲೆ IPPB ಡೆಸ್ಕ್ಟಾಪ್ ಯೂಸರ್ ಇರ್ತಕ್ಕಂಥ SOಗಳು ಎಲ್ಲವಷ್ಟು ಏನಂದ್ರೆ ಎಕ್ಸೆಸ್ ಪಾಯಿಂಟ್ ಅಂತ ಕರಿತೀವಿ. ಅಂತ ಎಕ್ಸೆಸ್ ಪಾಯಿಂಟ್ಗಳು ಇನಾಗ್ರೇಟ್ ಮಾಡಿದ್ರು. ಇದಿಷ್ಟು ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಇದಾದ ನಂತರ ನೆಕ್ಸ್ಟ್ ಏನು ಅಂತಂದ್ರೆ, ಈ IPPB ಇಂದ ಯಾವ್ಯಾವ ಪ್ರಾಡಕ್ಟ್ಸ್ ಇದಾವೆ, ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಹೆಂಗ ಪ್ರಾಡಕ್ಟ್ಸ್ ಇರ್ತವೆ ಆ ತರ IPPB ಅಲ್ಲಿ ಪ್ರಾಡಕ್ಟ್ಸ್ ಏನೇನ್ ಇದಾವೆ, ಅವು ಏನೇನ್ ಕೆಲಸ ಮಾಡ್ತವೆ ಅನ್ನೋದನ್ನ ಇಲ್ಲಿ ನೋಡ್ಕೊತ ಹೋಗೋಣ. ಫಸ್ಟ್ ಬಂದು ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್. ಪೋಸ್ಟ್ ಆಫೀಸ್ ಅಲ್ಲಿ ನಾವು ಈಗೆಲ್ಲ ತುಂಬಾ ಜನ ಇನ್ಸೆಂಟಿವ್ ತಗೋತಾ ಇದ್ದೀರಾ, ಆಮೇಲೆ ತುಂಬಾ ಅಕೌಂಟ್ಗಳನ್ನ ಕೂಡ ಮಾಡ್ತಾ ಇದ್ದೀರಾ. ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್ ಯಾರ್ಯಾರು ತುಂಬಾ ಚೆನ್ನಾಗಿ ಮಾಡಿದ್ರೆ ಏನಿಲ್ಲ ಅಂತ. ಆಮೇಲೆ ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್ ಕೇಳಬೇಕಾದ್ರೆ ನಾನು ಏನೂ ಹೇಳಕ್ ಹೋಗಲ್ಲ, ಪ್ರತಿಯೊಂದನ್ನು ನೀವೇ ಗ್ರೂಪ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಓಕೆ, ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್ ಒಂದು. ನೆಕ್ಸ್ಟ್ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್. ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಆದ ನಂತರ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್, ಬೇಸಿಕ್ ಸೇವಿಂಗ್ಸ್ ಅಕೌಂಟ್, ಕರೆಂಟ್ ಅಕೌಂಟ್, ಆಮೇಲೆ ಸ್ಯಾಲರಿ ಅಕೌಂಟ್. ಇದಿಷ್ಟು ಅಕೌಂಟ್ ಟೈಪ್ ಆಫ್ ಅಕೌಂಟ್ಸ್ ನಮ್ಮ IPPB ನಮಗ್ ಕೊಟ್ಟಿರೋಂಥದ್ದು. ಅದ್ರ ಜೊತೆಗೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಕೂಡ ಮಾಡಿತ್ತು. ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಜೊತೆಗೆ ಅದರ್ ಪ್ರಾಡಕ್ಟ್ಸ್ ಏನಂತಂದ್ರೆ ಇನ್ಶೂರೆನ್ಸ್ ಅಲ್ಲಿ ಏನೇನಿದಾವೆ, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಜನರಲ್ ಇನ್ಶೂರೆನ್ಸ್, ಲೋನ್ ಇದೆ. ಆಮೇಲೆ ಕ್ರೆಡಿಟ್ ಕಾರ್ಡ್ಸ್. ಆಕ್ಚುಲಿ ಮೊದಲು ಕ್ರೆಡಿಟ್ ಕಾರ್ಡ್ಸ್ ಕೊಡ್ಬೇಕಂತ ಅನ್ಕೊಂಡಿದ್ರು, ಬಟ್ ಈಗ ಕ್ರೆಡಿಟ್ ಕಾರ್ಡ್ಸ್ ತೆಗೆದ್ಬಿಟ್ರು. ಕ್ರೆಡಿಟ್ ಕಾರ್ಡ್ಸ್ ಕೊಡಕ್ ಬರಲ್ಲ ಅಂತಂದು ಅದನ್ನ ಬಿಟ್ರು. ಬಟ್ ಲೋನ್ ಫೆಸಿಲಿಟಿ ಅದನ್ನೆಲ್ಲವಷ್ಟನ್ನು ಅವ್ರು ಟೈ ಅಪ್ ಆಗಿ ಮಾಡಿದ್ದಾರೆ. ಓಕೆ, ಇವುಗಳನ್ನ ಇನ್ ಡೀಟೇಲ್ ಆಗಿ ಒಂದೊಂದಾಗಿ ನೋಡ್ಕೊತಾ ಹೋಗೋಣಂತೆ. ಇದಾದ ನಂತರ ಮತ್ತೆ ಕೆಲವೊಂದಿಷ್ಟು ಸರ್ವಿಸಸ್. ಇವು ಏನಾಯ್ತು, ಪ್ರಾಡಕ್ಟ್ಸ್ ಆದ್ವಲ್ಲ, ಪ್ರಾಡಕ್ಟ್ಸ್ ಆದ್ಮೇಲೆ ಏನೆಲ್ಲ ಸರ್ವಿಸ್ಗಳು ನಮ್ಮ ಹತ್ರ ಬರ್ತವೆ ಅಂತಂದ್ರೆ, ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸ್ ಇದೆ IPPB ಕಡೆಯಿಂದ, SMS ಬ್ಯಾಂಕಿಂಗ್ ಸರ್ವಿಸ್ ಇದೆ, ಮಿಸ್ಡ್ ಕಾಲ್ ಬ್ಯಾಂಕಿಂಗ್ ಸರ್ವಿಸ್ ಇದೆ, ಫೋನ್ ಬ್ಯಾಂಕಿಂಗ್ ಸರ್ವಿಸ್ ಇದೆ. ಆಮೇಲೆ IPPBಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಲಿಂಕೇಜ್ ಮಾಡ್ತಕ್ಕಂಥ ಲಿಂಕೇಜ್ ಮಾಡ್ತಕ್ಕಂಥ ಸರ್ವಿಸ್ ಇದೆ. ಅದೇ ರೀತಿಯಾಗಿ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ DLC ಅಂತ ಏನ್ ಕರಿತೀವಿ, ಆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಇದನ್ನ DLC ಅಂತ ಬೇಕಿದ್ರೆ ಬರ್ಕೊಂಡಂಗಿದ್ರೆ ಅಬ್ರಿವೇಶನ್ ಕೇಳಿದ್ರೆ ಕೇಳ್ಬೋದು DLC ಅಂತಂದ್ರೆ ಏನಂತ. ಸೊ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೂಡ ಇದೆ. ಅದೇ ರೀತಿಯಾಗಿ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ DMT ಅಂತ ಏನ್ ಕರಿತೀವಲ್ಲ, ಆ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಸರ್ವಿಸ್ ಕೂಡ ಇದೆ. ಅದೇ ರೀತಿಯಾಗಿ ಇದು ವೆರಿ ಇಂಪಾರ್ಟೆಂಟ್, ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ಅಂದ್ರೆ CELC ಸರ್ವಿಸ್. ಇದು ಕೂಡ ನಮ್ಮ IPPB ಮೂಲಕ ಮಾಡೋಕೆ ಅವಕಾಶ ಇದೆ. ಸೊ ಈಗ ಇದಿಷ್ಟು ಸರ್ವಿಸಸ್ ಆಮೇಲೆ ನಮ್ಮ ಪ್ರಾಡಕ್ಟ್ಸ್ ಏನೇನಿದಾವೆ IPPB ಅನ್ನೋದನ್ನ ನೋಡಿದ್ವಿ. ಇದಾದ ನಂತರ ಈಗ ನೆಕ್ಸ್ಟ್ ಏನು ಅಂತಂದ್ರೆ,
ಆಧಾರದ್ದು ಅಪ್ಲಿಕೇಶನ್, ಬಟ್ ಅದು ಅಂಡರ್ ದ ಕಂಟ್ರೋಲ್ ಆಫ್ CLC ಬಂದು ನಮ್ಮ ಹತ್ರ ಇರ್ತಕ್ಕಂಥ ಸರ್ವಿಸ್, ಅದು IPPB ಅಲ್ಲಿ ಇರ್ತಕ್ಕಂಥ ಸರ್ವಿಸ್, ಅದನ್ನ ಟೈ ಅಪ್ ಮಾಡ್ಕೊಂಡಿದ್ದಾರೆ ಆಧಾರ್ ಜೊತೆಗೆ. ಅದು ನಮ್ದು ಸರ್ವಿಸ್, ಅದು ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ಅನ್ನೋದು DLC IP. ಅಲ್ಲ, ಅಮೌಂಟ್ ಅಡ್ಜಸ್ಟ್ ಮಾಡ್ತಾರೆ. ಈಗ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಇದೆಯಲ್ಲ, ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೂಡ ನಮ್ಮ IPPB ಇದಲ್ಲ, ಬಟ್ ಅದು ಕೂಡ ನಾವು ಅವರಿಂದ ತಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಸರ್ವಿಸ್ಗಳದು. ಬೇರೆ ಇವರಿಂದ ನಾವು ಸರ್ವಿಸ್ ಕೊಟ್ಟು ಅದು ಒಂದು ಲಂಸಮ್ ಅಮೌಂಟ್ಗೋಸ್ಕರ ನಾವು ಕೊಡ್ತಕ್ಕಂಥ ಸರ್ವಿಸ್ ಅದು. ಓಕೆ, ಇಷ್ಟು ಟೋಟಲ್ ಆಯ್ತು. ಇದಾದ ನಂತರ ಯಾರಾದ್ರೂ ಪ್ರೀಮಿಯಂ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಅಂತ ಏನಿದೆ ಅಲ್ಲ, ಪ್ರೀಮಿಯರ್ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಎಷ್ಟು ಜನದ ಹತ್ರ IPPB ಏಜೆಂಟ್ ಐಡಿ ಅಂದ್ರೆ ಮೈಕ್ರೋ ATM ಆಗ್ಲಿ, ಮೈಕ್ರೋ ATM ನೇ ಯೂಸ್ ಮಾಡ್ತಾ ಇರ್ತಾರೆ? ಆಲ್ಮೋಸ್ಟ್ ಎಲ್ಲರದು ಇದೆ ಅಲ್ಲ, ಆಲ್ಮೋಸ್ಟ್ ಎಲ್ಲರದು ಇದೆ ಮೈಕ್ರೋ ATM. ಮಾಡಿದಿರಲ್ಲ ಪ್ರೀಮಿಯಂ, ಈಗ ಪ್ರೀಮಿಯಂ ಸೇವಿಂಗ್ಸ್ ಅಕೌಂಟ್ ಅನ್ನ ಮಾಡಿದಿರಲ್ಲ? ಓಕೆ ಓಕೆ, ಯಾರು ಹ್ಯಾಂಡ್ ರೈಸ್ ಮಾಡಿದಾರೆ ಅವ್ರು ಹೇಳ್ತೀರಾ? ಫಸ್ಟ್ ಒಬ್ರು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ. ರಮ್ಯಾ KGL ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರೇ ಸ್ವಲ್ಪ ಏನಾದ್ರು ಡೀಟೇಲ್ಸ್ ಹೇಳಂಗಿದ್ರೆ ಹೇಳ್ಬೋದು. ಮೇಡಮ್, ಸರಿ ಮೇಡಮ್, ಹೇಳಿ ಹೇಳಿ, ನಾನು ಮ್ಯೂಟ್ ಮಾಡಿರ್ತೀನಿ, ನೀವು ಹೇಳ್ಕೊತ ಹೋಗ್ರಿ. ಮೇಡಮ್, ಮೇಡಮ್, ಓಕೆ. ಅದ್ರದ್ದು ಈಗ ಪ್ರೀಮಿಯಂ ಅಕೌಂಟ್ಗೂ ಅದರ್ ಅಕೌಂಟ್ಗೂ ಏನಾದ್ರು ಒಂದು ಸ್ಪೆಷಾಲಿಟಿ ಇರಬೇಕಲ್ಲ? ನೀವು ಇಷ್ಟು 175 ರುಪೀಸ್ ನೀವೇನೋ ಕಟ್ ಮಾಡ್ಕೋತೀರಾ, 170 ರುಪೀಸ್ ಕಟ್ ಮಾಡಿದ್ರೆ ಮತ್ತೆ ಹಾ 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 ಮೇಡಮ್, ಓಕೆ ಮೇಡಮ್, ಓಕೆ. ಡೋರ್ ಸ್ಟೆಪ್ ಚಾರ್ಜಸ್, ಓಕೆ ಓಕೆ. ಸೊ 2 ಲಕ್ಷದವರೆಗೂ ಅವಕಾಶ ಇದೆ. 2 ಲಕ್ಷ ಆದ್ಮೇಲೆ ಅದು ಸನ್ರೈ ಅಕೌಂಟಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಪೋಸಾ ಅಕೌಂಟಿಗೆ ಹೋಗ್ಬೇಕು. ನಮ್ ಪೋಸಾ ಅಕೌಂಟಿಗೆ ಹೋಗ್ಬೇಕು ಅಂತಂದ್ರೆ ಹೋಗುತ್ತೆ, ಅದರದ್ದು SMS ಚಾರ್ಜ್ ಕೂಡ ಬರುತ್ತೆ. ಇಫ್ ಕಸ್ಟಮರ್ ಅಪ್ಡೇಟೆಡ್ ಹಿಸ್ ಆರ್ ವ್ಯಾಲಿಡ್ ಇಮೇಲ್ ID ಆನ್ ರಿಕ್ವೆಸ್ಟ್, ಫಿಸಿಕಲ್ ಸ್ಟೇಟ್ಮೆಂಟ್ at rupees plus GST ಅಪ್ ಟು 1 year. ಫಿಸಿಕಲ್ ಸ್ಟೇಟ್ಮೆಂಟ್ ಅಂತಂದ್ರೆ ನಾವೇನಾದ್ರೂ ಆನ್ಲೈನ್ ಮೋಡಲ್ಲಿ ಅಂತಂದ್ರೆ ಇಮೇಲ್ ಮೂಲಕ ಬರುತ್ತೆ. ಇಮೇಲ್ ಮೂಲಕ ಬರೋದಕ್ಕೆ ಯಾವುದು ಚಾರ್ಜಸ್ ಇರಲ್ಲ. ಇನ್ ಕೇಸ್ ಫಿಸಿಕಲ್ ಅಂತಂದ್ರೆ ಬೈ ಲೆಟರ್ ಪೋಸ್ಟ್ ಏನಾದ್ರು ಬರಬೇಕು ಅವರಿಗೆ ಅಂತಂದ್ರೆ 50 ಪ್ಲಸ್ GST, ಅಪ್ ಟು 1 ಇಯರ್ದಕ್ಕೆ 50 ಪ್ಲಸ್ GST ಇದೆ. ಅಂಡ್ ಅಬೋವ್ 1 ಇಯರ್ ಇತ್ತು ಅಂತಂದ್ರೆ 100 ಪ್ಲಸ್ GST ಇದೆ. ಒನ್ ಟ್ರಾನ್ಸಾಕ್ಷನ್ ಇಸ್ ಫ್ರೀ ಓವರ್ ನಾನ್ IPPB ನೆಟ್ವರ್ಕ್. ಅಂದ್ರೆ AIPS ಟ್ರಾನ್ಸಾಕ್ಷನ್ಸ್ ಏನ್ ಮಾಡ್ತೀವಲ್ಲ, ಆ AIPS ಟ್ರಾನ್ಸಾಕ್ಷನ್ ಮಾಡಕ್ಕೆ ಒಂದು ಟ್ರಾನ್ಸಾಕ್ಷನ್ ಮಾತ್ರ ಫ್ರೀ ಇದೆ. ಅದಾದ ನಂತರ ಬೇರೆ ಟ್ರಾನ್ಸಾಕ್ಷನ್ಗಳಿಗೆ ಬ್ಯಾಲೆನ್ಸ್ ಸ್ಟೇಟ್ಮೆಂಟ್ ಆಗಲಿ ಏನಾದರೂ ಮಾಡ್ಬೇಕಂದ್ರೆ 20 ರುಪೀಸ್ ಪರ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇದೆ. The above charges are subjected to change. IPPB reserves the right to change the above charges as per discretion. ಅಂದ್ರೆ ಈ ಚಾರ್ಜಸ್ ಅನ್ನ ಫಿಕ್ಸ್ ಮಾಡಿದ್ದು ಯಾರು? IPPB ಗೆ ಈ ಚಾರ್ಜಸ್ ಅನ್ನ ಚೇಂಜ್ ಮಾಡ್ತಕ್ಕಂತ ಎಲ್ಲಾ ತರಹದ ಅವಕಾಶಗಳು ಮತ್ತು ರೈಟ್ಸ್ ಅಂದ್ರೆ ಹಕ್ಕುಗಳು ಇರೋದು ಯಾರಿಗಿದೆ? IPPB ಗೆ ಇದೆ. ಆಲ್ ಚಾರ್ಜಸ್ ಆರ್ ಎಕ್ಸ್ಕ್ಲೂಸಿವ್ ಆಫ್ GST. ವರ್ಚುವಲ್ ಡೆಬಿಟ್ ಕಾರ್ಡ್ ಇಶ್ಯೂಯನ್ಸ್ ಇಸ್ ಇನ್ಕ್ಲೂಡಿಂಗ್ ಆಫ್ ಆಲ್ ಚಾರ್ಜಸ್, ಆಲ್ ಟ್ಯಾಕ್ಸಸ್. ಅಂದ್ರೆ ಇದಕ್ಕೇನ್ ಚಾರ್ಜಸ್ ಮಾಡ್ತೀವಲ್ಲ, ಇದೆಲ್ಲ ಚಾರ್ಜಸ್ಗಳು GST ಇಂದ ಎಕ್ಸ್ಕ್ಲೂಸಿವ್. ಅಂದ್ರೆ GST ನ ಕೂಡಿಸ್ಕೊಂಡಿಲ್ಲ, GST ಬಿಟ್ಟಿರ್ತವೆ. ಬಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ನಾವು ತಗೋತೀವಲ್ಲ, ಆ ವರ್ಚುವಲ್ ಡೆಬಿಟ್ ಕಾರ್ಡ್ ಮಾತ್ರ ಇನ್ಕ್ಲೂಡಿಂಗ್ GST ಇರುತ್ತೆ.
ಓಕೆ. ಇದಾದ ನಂತರ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್. ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಅಂದ್ರೆ ನಾವು ಮೊದಲಿಗೆ IPPB ಪಾಯಿಂಟ್ಗಳು ತುಂಬಾ ಕಡಿಮೆ ಇದ್ವು, ಎಕ್ಸೆಸ್ ಪಾಯಿಂಟ್ಗಳು ಅಂತ ನಾವೇನ್ ಕರಿತೀವಲ್ಲ, ಆ ಪಾಯಿಂಟ್ಗಳು ಕಡಿಮೆ ಇರೋ ಟೈಮು. ಮತ್ತೆ ಇನ್ನೂ ಕೆಲವೊಂದ್ಸಲ ಏನಾಗ್ತಾ ಇತ್ತು, ಆನ್ಲೈನ್ ದಲ್ಲಿ ಅಕೌಂಟ್ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ರು. ಸೊ ಅಂತ ಅಕೌಂಟ್ಗಳಿಗೆ ಏನಂತ ಕರಿತೀವಿ ಅಂದ್ರೆ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್. ಕೆಲವೊಂದಿಷ್ಟು ಹೊರಗಡೆ ಎಕ್ಸೆಸ್ ಪಾಯಿಂಟ್ಗಳನ್ನ ಕೊಟ್ಟಿದ್ರು, ಅಂದ್ರೆ ಅದರ್ ದೆನ್ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ ಅಂಡ್ ಗ್ರಾಮೀಣ್ ಡಾಕ್ ಸೇವಕ್ಸ್ ಬಿಟ್ಟು ಹೊರಗಡೆ ಒಂದಿಷ್ಟು ಅಕೌಂಟ್ ಮಾಡಕ್ಕೆ ಅವ್ರಿಗೂ ಅವಕಾಶ ಕೊಟ್ಟಿದ್ರು. ಆಮೇಲೆ ನಮಗೂ ಕೂಡ ಆನ್ಲೈನ್ ದಲ್ಲಿ ಅಕೌಂಟ್ ಮಾಡಕ್ಕೆ ಅವಕಾಶ ಇತ್ತು, ನಾವೇ ಇನ್ ಪರ್ಸನ್ ಆಗಿ ಮಾಡ್ಕೊಳೋದಿತ್ತು ಅಂತಂದ್ರೆ. ಅಂತ ಅಕೌಂಟಿಗೆ ನಾವೇನಂತ ಕರಿತೀವಿ, ಡಿಜಿಟಲ್. ಒಂದ್ ನಿಮಿಷ. ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಅಂತ ಕರಿತೀವಿ. ಆ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಮಾಡ್ಬೇಕಂದ್ರೆ ಆಧಾರ್ ಕಾರ್ಡ್ ಅಂಡ್ ಪ್ಯಾನ್ ಆರ್ ಮ್ಯಾಂಡೇಟರಿ. ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಬೇಕಾಗಿತ್ತು. ಆಮೇಲೆ ಆಧಾರ್ಗೆ OTP ಬೇಸ್ಡ್ ಇದ್ರ ಮೇಲೆ ನಾವು ಅಕೌಂಟ್ ನ ಮಾಡ್ತಾ ಇದ್ವಿ. ಆ OTP ಬೇಸ್ಡ್ ಅಕೌಂಟ್ ಮಾಡಿ ಅದು ಒಂದು ಅಕೌಂಟ್ ಕ್ರಿಯೇಷನ್ ಆಗ್ತಾ ಇತ್ತು. ಆ ಅಕೌಂಟ್ ಕ್ರಿಯೇಷನ್ ಆಗಿದ್ದಕ್ಕೆ ಏನ್ ಮಾಡ್ಬೇಕಾಗಿತ್ತು, KYC ಟು ಬಿ ಸಬ್ಮಿಟೆಡ್ ಅಟ್ ಎನಿ IPPB access point within 1 year and upgrade the account to regular savings account, otherwise account is closed. ಅಂದ್ರೆ ಈಗ ನಾವು ಮಾಡಿರ್ತಕ್ಕಂಥ ಈಗ ಪ್ರೆಸೆಂಟ್ಲಿ ಇದು ವರ್ಕಿಂಗ್ ಇಲ್ಲ, ಡಿಜಿಟಲ್ ಅಕೌಂಟ್ ಅನ್ನ ಕಾನ್ಸೆಪ್ಟ್ ಇಲ್ಲ ಈಗ. ಬಟ್ ಯಾವಾಗ IPPB ಲಾಂಚ್ ಆಗಿತ್ತು ಆ ಟೈಮ್ ಅಲ್ಲಿ ಇತ್ತು ಇದು ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಅಂತ. ಈ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಅನ್ನ OTP ಬೇಸ್ಡ್ ಆಗಿ ನಾವು ಅಕೌಂಟ್ ಓಪನ್ ಮಾಡ್ತಾ ಇದ್ವಿ. ಅಕೌಂಟ್ ಓಪನ್ ಮಾಡಿದ್ಮೇಲೆ ನಮ್ಮ KYC ಸಬ್ಮಿಟ್ ಅಂದ್ರೆ KYC ಮಾಡೋವರೆಗೂ ಆ ಅಕೌಂಟ್ ಡಿಜಿಟಲ್ ಅಕೌಂಟ್ ಆಗಿರ್ತಿತ್ತು. ಆ ಡಿಜಿಟಲ್ ಅಕೌಂಟ್ ನ KYC ಮಾಡಿದ ನಂತರ ಡಿಜಿಟಲ್ ಅಕೌಂಟ್ ಇಂದ ರೆಗ್ಯುಲರ್ ಅಕೌಂಟ್ ಆಗಿ ಅಪ್ಗ್ರೇಡ್ ಆಗ್ತಾ ಇತ್ತು. ಆ ರೀತಿಯಾಗಿ ಅಪ್ಗ್ರೇಡ್ ಆಗ್ಬೇಕು. ಅದು ಎಷ್ಟು ದಿನ, 1 ವರ್ಷದೊಳಗಡೆ ಅಪ್ಗ್ರೇಡ್ ಆಗ್ಬೇಕು, ಇಲ್ಲ ಅಂತಂದ್ರೆ ಅಂತ ಅಕೌಂಟ್ ಕ್ಲೋಸ್ ಆಗ್ತಾ ಇತ್ತು. ಇದಕ್ಕೆ ಡಿಜಿಟಲ್ ಸೇವಿಂಗ್ ಅಕೌಂಟ್ ಅಂತ ಕರೀತಾರೆ. ಇಫ್ ದ ಕಸ್ಟಮರ್ ಅಪ್ಡೇಟೆಡ್ ಹಿಸ್ ಇದು ಸೇಮ್ ಆಸ್ ಇಟ್ ಈಸ್, ಅವ್ರೇನಾದ್ರು ವ್ಯಾಲಿಡ್ ಇಮೇಲ್ ID ಕೊಟ್ಟರು ಅಂತಂದ್ರೆ ಫಿಸಿಕಲ್ ಸ್ಟೇಟ್ಮೆಂಟ್ಗೆ ಅಮೌಂಟ್ 50+ GST ಇತ್ತು, ಇಲ್ಲಾಂದ್ರೆ 100+ GST ಇತ್ತು. ಅದೇ ರೀತಿಯಾಗಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಆಫ್ಟರ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅಂದ್ರೆ ಡೋರ್ ಸ್ಟೆಪ್ ಬ್ಯಾಂಕಿಂಗು ಅದೆಲ್ಲ ಫೆಸಿಲಿಟೀಸ್ ಅದರ್ ಸರ್ವಿಸಸ್ ಏನಿದಾವೆ ನಮ್ಮ IPPB ಅದನ್ನ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗಿತ್ತು, ಕಂಪಲ್ಸರಿ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಗ್ಬೇಕಾಗಿತ್ತು. ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಯಾವಾಗ ಆಗ್ಬೇಕು, KYC ಮಾಡೋ ಟೈಮ್ ಅಲ್ಲಿ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಆಗ್ಲೇಬೇಕಾಗಿತ್ತು. OTP ಬೇಸ್ಡ್ ಅಕೌಂಟ್ ಮಾಡಿದ್ರೆ ಅದು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ಆಮೇಲೆ ಕಮ್ಯುಲೇಟಿವ್ ಮಂತ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ₹1 lakh. ಅಂದ್ರೆ ಸಾರಿ 10,000 ಅಂದ್ರೆ 10,000 ಇಲ್ಲ ಮೇಡಮ್, ಹೇಳ್ತೀನಿ ಕೇಳ್ರಿ ಮೇಡಮ್. ಹೇಳ್ತೀನಿ. ಕ್ಯುಮುಲೇಟಿವ್ ಮಂತ್ಲಿ ಟ್ರಾನ್ಸಾಕ್ಷನ್ ಲಿಮಿಟ್ ₹10,000 ಫಾರ್ ಬಿಲ್ ಪೇಮೆಂಟ್, ಮರ್ಚೆಂಟ್ ಪೇಮೆಂಟ್ಸ್ ಎಟ್ಸೆಟ್ರಾ. ಇದು ಏನು ಅಂತಂದ್ರೆ ಯಾವ್ದಾದ್ರು ನಾವು ಬಿಲ್ ಪೇಮೆಂಟ್ ಮಾಡಬೇಕು ಅಥವಾ ಯಾವ್ದಾದ್ರು ಮರ್ಚೆಂಟ್ ಪೇಮೆಂಟ್ಸ್ ಮಾಡ್ಬೇಕಾಗಿರುತ್ತಲ್ಲ, ಆ ಪೇಮೆಂಟ್ ಮಾಡೋಕೆ ಮಂತ್ಲಿ ಟ್ರಾನ್ಸಾಕ್ಷನ್ಗೆ ಲಿಮಿಟ್ ಎಷ್ಟಿತ್ತು ಅಂತಂದ್ರೆ 10,000 ಇತ್ತು. ಆಮೇಲೆ ನಾವು ಬೇರೆ ಯಾವ್ದಾದ್ರು ಸಪೋಸ್ ಇದು ಅಲ್ಲದೆ ಬೇರೆ ಯಾವುದಾದ್ರೂ ಟ್ರಾನ್ಸಾಕ್ಷನ್ಗಳು ಮಾಡಬೇಕು ಅಂತಂದ್ರೆ ಅದಕ್ಕೆ ಲಿಮಿಟ್ ಎಷ್ಟಿತ್ತು ಅಂತಂದ್ರೆ, ಒಂದು ನಿಮಿಷ ತಡ್ರಿ. ಮಂತ್ಲಿ ಎವರೇಜ್ ಬ್ಯಾಲೆನ್ಸ್ ನಿಲ್ಲಿತ್ತು, ಮ್ಯಾಕ್ಸಿಮಮ್ 1 lakh. ಓಕೆ, 1 lakh ಇತ್ತು. ಆಮೇಲೆ ಒಂದು ವರ್ಷದಲ್ಲಿ 1,20,000ಕ್ಕಿಂತ ಜಾಸ್ತಿ ಡೆಪಾಸಿಟ್ ಆಗ್ಲಿ ಇದಾಗ್ಲಿ ಟ್ರಾನ್ಸಾಕ್ಷನ್ ಆಗ್ಬಾರ್ದು. 1,20,000ಕ್ಕಿಂತ ಜಾಸ್ತಿ ಆಗಂಗ ಇದ್ದಿಲ್ಲ, ಅದ್ರ ಒಳಗಡೆನೆ ಮಾಡ್ಬೇಕಾಗಿತ್ತು. ಇಲ್ಲ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಆದ್ರೆ ಲಿಮಿಟ್ ಪಾಸ್ ಆಗ್ತಾ ಇತ್ತು. ಓಕೆ, ಇದಕ್ಕೆ ಕ್ಲೋಸರ್ಗೆ ಏನಿದೆ ₹150 ಚಾರ್ಜಸ್ ಇತ್ತು. ₹150 ಚಾರ್ಜಸ್. ಆಮೇಲೆ ಇಂಟ್ರೆಸ್ಟ್ 1 lakh ಗೋಸ್ಕರ ಅಷ್ಟೇ ಇರುತ್ತೆ. ಆಮೇಲೆ POSB ಲಿಂಕಿಂಗ್ ಅವಕಾಶ ಇದ್ದಿಲ್ಲ ಇದರಲ್ಲಿ. POSA ಲಿಂಕಿಂಗ್, ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ಗೆ POSA ಲಿಂಕಿಂಗ್ ಅವಕಾಶ ಇದ್ದಿಲ್ಲ. ಇದಾದ ನಂತರ ಉಳಿಕಿದ್ದೆಲ್ಲ ಏನಿದೆ ರೆಗ್ಯುಲರ್ ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಈಗ ಯಾವ್ದಾವ್ದು ನೋಡಿದ್ವಿ,
ಪ್ರೀಮಿಯಂ ಅಕೌಂಟ್ ನೋಡಿದ್ವಿ. ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಸೇಮ್ ಡಿಜಿಟಲ್ ಅಕೌಂಟ್ ಇದ್ದಂಗೆ ಇದ್ರೊಳಗಡೆ ಎಲ್ಲಾ ತರದ್ದು ಟ್ರಾನ್ಸಾಕ್ಷನ್. ಪ್ರೀಮಿಯಂ ಅಕೌಂಟ್ಗೆ ಕೆಲವೊಂದಿಷ್ಟು ಚಾರ್ಜಸ್ ಏನಿದ್ದಿಲ್ಲ, ಚಾರ್ಜಸ್ಗಳು ಏನಿರ್ಲಿಲ್ಲಲ್ಲ, ಅದೆಲ್ಲ ಚಾರ್ಜಸ್ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟಿಗೆ ಸಂಬಂಧಪಟ್ಟಂಗೆ ಬರ್ತಾ ಇತ್ತು. ಆಮೇಲೆ ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ಏನಿದೆ, ಬೇಸಿಕ್ ಸೇವಿಂಗ್ಸ್ ಅಕೌಂಟಿಗೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿ ಏನು ಅಂತಂದ್ರೆ, ಯಾವುದಾದ್ರೂ ಒಂದು ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ಸ್ ಅಥವಾ ಏನಾದ್ರೂ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಬೆನಿಫಿಷಿಯರಿಗಳನ್ನ ತಗೊಳ್ಳೋಕೋಸ್ಕರ ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ಅನ್ನೋದನ್ನು ಕೂಡ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕರೆಂಟ್ ಅಕೌಂಟ್ ಅಂತಂದ್ರೆ ಬಿಸ್ನೆಸ್ ಪರ್ಪಸ್ ಆಗಿ ಕರೆಂಟ್ ಅಕೌಂಟ್ ನ ಸ್ಟಾರ್ಟ್ ಮಾಡಿದ್ರು. ಬಟ್ ಕರೆಂಟ್ ಅಕೌಂಟ್ ಈಗ ಅಟ್ ಪ್ರೆಸೆಂಟ್ ಕರೆಂಟ್ ಅಕೌಂಟ್ ಕೂಡ ವರ್ಕಿಂಗ್ ಅಲ್ಲಿ ಇಲ್ಲ. ಬಟ್ ಹೊಸ ಅಕೌಂಟ್ ಮಾಡಕ್ ಬರಲ್ಲ. ಹಿಂದೆ ಯಾರ್ದು ಕರೆಂಟ್ ಅಕೌಂಟ್ ಇತ್ತಲ್ಲ, ಆ ಕರೆಂಟ್ ಅಕೌಂಟ್ ಇದ್ದವರು ಈಗಲೂ ಕೂಡ ಟ್ರಾನ್ಸಾಕ್ಷನ್ ಮಾಡಬಹುದು. ಓಕೆ. ಆಮೇಲೆ ಇನ್ನ ಒಂದು ಕಂಡೀಷನ್ ಏನು ಅಂದ್ರೆ, ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಏಜ್ ಮೋರ್ ದೆನ್ 18 ಇಯರ್ಸ್ ಇರಬೇಕಾಗಿತ್ತು. ಮಿಕ್ಕಿದ್ದ ಎಲ್ಲದಕ್ಕೂ ಆಲ್ಮೋಸ್ಟ್ 10 ಇಯರ್ಸ್ ಅಂಡ್ ಅಬೋ ಇತ್ತು ಅಂತಂದ್ರೆ ನಡೆಯುತ್ತೆ. ಬಟ್ ಇನ್ನೊಂದು ಸ್ಯಾಲರಿ ಅಕೌಂಟ್ ಇದೆಯಲ್ಲ, ಸ್ಯಾಲರಿ ಅಕೌಂಟ್ ಮಾಡ್ಬೇಕಂದ್ರೂ ಕೂಡ DOP ಸ್ಟಾಫ್ ಆಗಿರ್ಬೇಕು. DOP ಸ್ಟಾಫ್ ಆಗ್ಬೇಕಂದ್ರೆ ಬಿಲೋ 18 ಇಯರ್ಸ್ ಇದ್ದವ್ರನ್ನ DOP ದವರಂತೂ ಅಪಾಯಿಂಟ್ಮೆಂಟ್ ಮಾಡ್ಕೊಳಲ್ಲ. ಸೊ ಅಲ್ಲಿ ಕೂಡ ಅಷ್ಟೇ 18 ಅಂಡ್ ಅಬೋ ಬೇಕಾಗುತ್ತೆ. ಅದು ಬಿಟ್ರೆ ಮಿಕ್ಕಿದ್ದು ಎಲ್ಲವಷ್ಟು ಆಲ್ಮೋಸ್ಟ್ ಸ್ಯಾಲರಿ ಅಕೌಂಟ್ ಅಲ್ಲಿ ಏನಿದೆ ಅಂತಂದ್ರೆ, ಕೆಲವೊಂದಿಷ್ಟು ಚಾರ್ಜಸ್ ಗಳು ಏನಿದಾವೆ ಅವು ಕೂಡ ತುಂಬಾ, ಅಂದ್ರೆ ಪ್ರೀಮಿಯಂ ಅಕೌಂಟ್ ಅಲ್ಲಿ ಏನ್ ಫೆಸಿಲಿಟೀಸ್ ಇದಾವೆ ಅಂತ ಫೆಸಿಲಿಟೀಸ್ ಎಲ್ಲವಷ್ಟು ನಮ್ಮ DOP ಸ್ಯಾಲರಿ ಅಕೌಂಟ್ಗೂ ಕೂಡ ಇದೆ. ಓಕೆ. ಇದಿಷ್ಟಾದ ನಂತರ ನೆಕ್ಸ್ಟ್ ಇದಿಷ್ಟು ಡಿಜಿಟಲ್ ಸೇವಿಂಗ್ಸ್ ಅಕೌಂಟ್ ಆಯ್ತು. ಆಲ್ಟರ್ನೇಟ್ ಚಾನೆಲ್ಸ್ ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಈ ಬೇರೆ ಬೇರೆ ಆಲ್ಟರ್ನೇಟ್ ಚಾನೆಲ್ಸ್ ಅಂತ ಕರಿತೀವಲ್ಲ, ಅದೇ ರೀತಿಯಾಗಿ IPPB ದಲ್ಲಿ ಸಪೋಸ್ ನಾವು ಎಕ್ಸೆಸ್ ಪಾಯಿಂಟ್ ಅಥವಾ ಬ್ರಾಂಚ್ ಗೆ ಬರ್ದೇ ಇರೋ ತರ ಬೇರೆ ಯಾವ್ಯಾವ ರೀತಿಯಿಂದ ಏನ್ ಕೆಲಸ ಮಾಡಬಹುದು ಅಂತಂದು ನೋಡಕ್ಕೆ IPPB ಗೆ ಮೊಬೈಲ್ ಬ್ಯಾಂಕಿಂಗ್ ಇದೆ. ಮೊಬೈಲ್ ಬ್ಯಾಂಕಿಂಗ್ ವರ್ಕಿಂಗ್ ಥ್ರೂ IPPB ಮೊಬೈಲ್ ಅಪ್ಲಿಕೇಶನ್. ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್ ಅನ್ನೋದು ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಥ್ರೂ ನಾವು ಬೇಕಿದ್ರೆ ಬೇರೆ ಎಲ್ಲಾ ತರದ್ದು ವ್ಯವಹಾರಗಳನ್ನ, ಕೆಲವೊಂದಿಷ್ಟು ರಿಸ್ಟ್ರಿಕ್ಟೆಡ್ ಇಲ್ಲದೆ ಇರತಕ್ಕಂತ ವ್ಯವಹಾರಗಳನ್ನ ನಾವು ಮಾಡಬಹುದು. ಅದು ಮೊಬೈಲ್ ಬ್ಯಾಂಕಿಂಗ್ ಚಾನೆಲ್ ಇಂದ ಬರುತ್ತೆ. ಅದೇ ರೀತಿಯಾಗಿ ಫೋನ್ ಬ್ಯಾಂಕಿಂಗ್, ಟೋಲ್ ಫ್ರೀ ಫೋನ್ ಬ್ಯಾಂಕಿಂಗ್ ಅಂದ್ರೆ 155 ಗೆ ಫೋನ್ ಮಾಡ್ಬಿಟ್ಟು ಏನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತಂದ್ರೆ ಇನ್ಫಾರ್ಮೇಶನ್ ತಗೋಬಹುದು. ಅದೇ ರೀತಿಯಾಗಿ ಕ್ವೆರೀಸ್ ಏನಾದ್ರೂ ಇತ್ತು ಅಂದ್ರೆ, ಯಾವುದಾದ್ರೂ ನಮ್ಗೆ ಪ್ರಾಬ್ಲಮ್ ಆಗಿತ್ತು, ಕ್ವೆರೀಸ್ ಇತ್ತು ಅಂತಂದ್ರೆ ಅದನ್ನ ರಿಸಾಲ್ವ್ ಮಾಡ್ಕೊಳಕ್ ಕೂಡ ಅವಕಾಶ ಇದೆ. ಯಾವ್ದ್ರಿಂದ? ಫೋನ್ ಬ್ಯಾಂಕಿಂಗ್ ಇಂದ. ಅದೇ ರೀತಿಯಾಗಿ SMS ಬ್ಯಾಂಕಿಂಗ್ ಅಂದ್ರೆ, SMS ಬ್ಯಾಂಕಿಂಗ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳಂಗಿದ್ರೆ ರಿಜಿಸ್ಟರ್ ಅಂತ ಮಾಡಿ ನಂಬರ್ ಇದೆ. ಆ ನಂಬರ್ ಆಕ್ಚುಲಿ ಇದು ನಂಬರ್ ಮೋಸ್ಟ್ಲಿ ತಪ್ಪಿದೆ, ನಂಬರ್ ಚೇಂಜ್ ಆಗಿದ್ದಾವೆ ಮೊನ್ನೆ, ಬಟ್ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ. ಆ ನಂಬರ್ಗಳು ನೋಡ್ಬಿಟ್ಟು ನಾನು ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ರಿಜಿಸ್ಟರ್ ಅಂತಂದು ಮಾಡಿ ಆ ಒಂದು ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಗೆ ಮೆಸೇಜ್ ಕಳಿಸಿದ್ರೆ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗುತ್ತೆ. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಎನ್ಕ್ವೈರಿ ಇತ್ತಂದ್ರೆ BAL ಅಂತ ಮಾಡಿದ್ರೆ ಬ್ಯಾಲೆನ್ಸ್ ಎನ್ಕ್ವೈರಿ ಬರುತ್ತೆ. ಅದೇ ರೀತಿಯಾಗಿ ಮಿನಿ ಅಂತ ಮಾಡಿ ಒಂದು ನಂಬರ್ ಇದೆ, ಆ ನಂಬರ್ಗೆ ಕಳಿಸೋದ್ರಿಂದ ಮಿನಿ ಸ್ಟೇಟ್ಮೆಂಟ್ ಕೂಡ SMS ಮೂಲಕ ಬರುತ್ತೆ. ಸೊ ಇದು SMS ಬ್ಯಾಂಕಿಂಗ್ ಆಯ್ತು. ಇದಾದ ನಂತರ ಮಿಸ್ಡ್ ಕಾಲ್ ಬ್ಯಾಂಕಿಂಗ್. ಕೆಲವೊಂದು 3 ನಂಬರ್ ಕೊಟ್ಟಿದ್ದಾರೆ ಮಿನಿ ಸ್ಟೇಟ್ಮೆಂಟ್ ಗೆ, ಆಮೇಲೆ ಬ್ಯಾಲೆನ್ಸ್ ಎನ್ಕ್ವೈರಿಗೆ ಮತ್ತು ರಿಜಿಸ್ಟರ್ ಮಾಡೋಕೆ 3 ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ಗಳನ್ನ ಮಿಸ್ ಕಾಲ್ ಮಾಡೋದ್ರಿಂದ ನಿಮ್ಗೆ ಮಿನಿ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್, ರಿಜಿಸ್ಟ್ರೇಷನ್ ಮಾಡುವಂತ ಅವಕಾಶ ಇದೆ. ಓಕೆ. ಇದಿಷ್ಟು ಅದರ್ ಚಾನೆಲ್ಸ್. ಅಂದ್ರೆ ನಾವು ಪೋಸ್ಟ್ ಆಫೀಸಿಗೆ ಬರದೆ ಬೇರೆ ಯಾವ ರೀತಿಯಿಂದಾಗಿ ನಮ್ಮ ಬ್ಯಾಲೆನ್ಸ್ ಗಳಾಯ್ತು, ಯಾವ್ದಾದ್ರು ನಮ್ಮ IPPB ಸರ್ವಿಸ್ ಗಳನ್ನ ತಗೋಬೇಕು ಅಂತಂದ್ರೆ ಏನಿದೆ ಅಂತ ನೋಡಕ್ಕೆ ಅದು ಒಂದು ಚಾನೆಲ್ಸ್ ಇದಾವೆ, ಬೇರೆ ಬೇರೆ ಚಾನೆಲ್ಸ್ ಇದಾವೆ. ಸೊ ಇದಾದ ನಂತರ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್, DLC ಅಂತ ಏನ್ ಕರಿತೀವಲ್ಲ, ಆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ. ಬಯೋಮೆಟ್ರಿಕ್ ಎನೇಬಲ್ಡ್ ಡಿಜಿಟಲ್ ಸರ್ವಿಸ್ ಫಾರ್ ಪೆನ್ಷನರ್ಸ್. ಅಂದ್ರೆ ಇದು ಏನು ಅಂತಂದ್ರೆ, ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಯಾವ್ದಕ್ಕೋಸ್ಕರ ಕೊಡ್ತೀವಿ ನಾವು? ನಮ್ಮ ಲೈಫ್ ಸರ್ಟಿಫಿಕೇಟ್ ನ ಪೆನ್ಷನರ್ಸ್ ಅವರ ಲೈಫ್, ನಾವು ಜೀವಂತವಾಗಿದ್ದೀವಿ ಅಂತ ಒಂದು ಸರ್ಟಿಫೈ ಮಾಡಿರೋ ತರ ಮಾಡೋಕೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನ ನಾವು ಪ್ರತಿಯೊಬ್ಬ ರಿಟೈರ್ಡ್ ಪೆನ್ಷನರ್ಸ್ ಏನಿರ್ತಾರೆ ಪೆನ್ಷನರ್ಸ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನ ಕೊಡಬೇಕಾಗುತ್ತೆ. ಸೊ ಅದಕ್ಕೆ ಆ ಉದ್ದೇಶದಿಂದ ಏನ್ ಮಾಡಿದ್ದಾರೆ, ಬಯೋಮೆಟ್ರಿಕ್ ಎನೇಬಲ್ಡ್ ಡಿಜಿಟಲ್ ಸರ್ವಿಸ್ ಫಾರ್ ಪೆನ್ಷನರ್ಸ್. ಅಂದ್ರೆ ಬಯೋಮೆಟ್ರಿಕ್ ಎನೇಬಲ್ಡ್ ಅಂದ್ರೆ ಅವ್ರು ತಂಬು ಕೊಟ್ಟು ಬಯೋಮೆಟ್ರಿಕ್ ಆಗಿ ಎನೇಬಲ್ ಮಾಡಿರ್ತಕ್ಕಂತ ಒಂದು ಡಿಜಿಟಲ್ ಸರ್ವಿಸ್ ಅನ್ನ ಪೆನ್ಷನರ್ಗೋಸ್ಕರ ಮಾಡಿರೋಂಥದ್ದು. ಪೆನ್ಷನರ್ಸ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್. ಅಂದ್ರೆ ಈ ಪೆನ್ಷನ್ DLC ಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂದ್ರೆ,
ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಪೆನ್ಷನರ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂದ್ರೆ EPF ಆರ್ಗನೈಸೇಷನ್, ಜಸ್ಟ್ ಲೈಕ್ KSRTC ಎಂಪ್ಲಾಯೀಸ್ ಏನಿರ್ತಾರಲ್ಲ ಅವರೆಲ್ಲ EPF ಫಂಡ್ ಆರ್ಗನೈಸೇಷನ್ ಒಳಗಡೆ ಪೆನ್ಷನ್ ತಗೋತಾ ಇರ್ತಾರೆ. ಅವ್ರಿಗೆ ಅಂತವ್ರಿಗೂ ಕೂಡ ಪೆನ್ಷನ್, ಆರ್ ಎನಿ ಅದರ್ ಗೌರ್ಮೆಂಟ್ ಆರ್ಗನೈಸೇಷನ್ ಹೂಸ್ ಪೆನ್ಷನ್ ಡಿಸ್ಪರ್ಸಿಂಗ್ ಏಜೆನ್ಸಿ ಈಸ್ ಲೈಫ್ ಆರ್ DLC ಕ್ಯಾನ್ ಟೇಕ್ ಬೆನಿಫಿಟ್ ಆಫ್ ದ ಫೆಸಿಲಿಟಿ. ಅಂದ್ರೆ ಬೇರೆ ಯಾವುದೇ ಗೌರ್ಮೆಂಟ್ ಏಜೆನ್ಸಿ ಆರ್ಗನೈಸೇಷನ್ಸ್ ಇರ್ತವೆ, ಅವರ ಪೆನ್ಷನ್ ಡಿಸ್ಪರ್ಸಿಂಗ್ ಏಜೆನ್ಸಿ ಏನಿರುತ್ತೆ DLC ಅಲ್ಲಿ ಲೈವ್ ಇತ್ತು ಅಂತಂದ್ರೆ ಅಂತವರಿಗೆ ಈ DLC ಸರ್ಟಿಫಿಕೇಟ್ ಫೆಸಿಲಿಟಿ ಸಿಗುತ್ತೆ. ನೇಮ್ ನೀಡ್ ಟು ವಿಸಿಟ್ ಆಫೀಸ್ ಆರ್ ಆಫೀಸ್ ಆಫ್ ಏಜೆನ್ಸಿ ಅಂದ್ರೆ ಯಾವುದಾದ್ರೂ ಒಂದು ಆಫೀಸ್ಗೆ ಹೋಗಿ ನಾವು ಭೇಟಿ ಕೊಡುವಂತ ಅವಶ್ಯಕತೆ ಇರಲ್ಲ. ಯಾರಿಗೆ? ಪೆನ್ಷನರ್ಸ್ಗೆ. ಪೆನ್ಷನರ್ಸ್ ಅವರ ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗಾದ್ರೂ ಮಾಡಬಹುದು, ಇಲ್ಲ ಅಂತಂದ್ರೆ ಸರ್ವಿಸ್ ಅವೈಲಬಲ್ ಅಟ್ ಡೋರ್ ಸ್ಟೆಪ್. ನಮ್ಮ DLC ಇದನ್ನ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಟ್ಟಿದ್ದಾರೆ. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನ ಅವರ ಮನೆ ಹೆಜ್ಜೆ, ಡೋರ್ ಸ್ಟೆಪ್ ಅಂತಂದ್ರೆ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಸೇವೆ ಕೂಡ ಮಾಡ್ತಾ ಇದೆ. ಅಪ್ಲಿಕೇಶನ್ ಡಿಸೈನ್ಡ್ ಅಂಡ್ ಮೇಂಟೈನ್ಡ್ ಬೈ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂದ್ರೆ ಈ DLC ಅಪ್ಲಿಕೇಶನ್ ನ ಡಿಸೈನ್ ಮಾಡಿದ್ದು ಮತ್ತೆ ಮೇಂಟೈನ್ ಮಾಡ್ತಾ ಇರೋದು ಯಾರು ಅಂತಂದ್ರೆ NIC ಅನ್ನೋದು ಒಂದು ಸಾಫ್ಟ್ವೇರ್ ಡೆವಲಪಿಂಗ್ ಇದು, ಅದು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂತ ಕರಿತೀವಿ ಅದನ್ನ. ಆ NIC ದವರು ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಡಿಸೈನ್ ಕೂಡ ಅವರೇ ಮಾಡಿದ್ದಾರೆ. ಓಕೆ, ಆಮೇಲೆ DLC ಸರ್ವಿಸ್ ಬಗ್ಗೆ ಏನು ಅಂತಂದ್ರೆ ಅವೈಲೇಬಲ್ ಫಾರ್ ಬೋತ್ IPPB ಅಂಡ್ ನಾನ್ IPPB ಕಸ್ಟಮರ್ಸ್ ಇಫ್ ಡಿಸ್ಪರ್ಸಿಂಗ್ ಏಜೆನ್ಸಿ ಇಸ್ ಲೈವ್ ಆನ್ DLC. ಅಂದ್ರೆ ಈ DLC ನ ನಾವು ಕೇವಲ IPPB ಕಸ್ಟಮರ್ಸ್ ಅಷ್ಟೇ ಕೊಡಲ್ಲ, ನಾನ್ IPPB ಕಸ್ಟಮರ್ಸ್ ಇದ್ರೂ ಕೂಡ ನಾವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನ ಜನರೇಟ್ ಮಾಡ್ಕೊಡ್ತೀವಿ. ಅದೇ ರೀತಿಯಾಗಿ ಅದಕ್ಕೆ ಒಂದೇ ಒಂದು ಮೇನ್ ಕಂಡೀಷನ್ ಏನು ಅಂತಂದ್ರೆ ಡಿಸ್ಪರ್ಸಿಂಗ್ ಏಜೆನ್ಸಿ ಅವ್ರದ್ದು ಯಾವ್ದು DLC ಮಾಡ್ತಕ್ಕಂಥ ಡಿಸ್ಪರ್ಸಿಂಗ್ ಏಜೆನ್ಸಿ ಇರುತ್ತಲ್ಲ ಅದು DLC ಅಲ್ಲಿ ಲೈವ್ ಇರಬೇಕು. ಅಂದ್ರೆ ಅವ್ರದ್ದು ನಮ್ಮ DLC ಸರ್ಟಿಫಿಕೇಟ್ ಅಲ್ಲಿ ಬರ್ತಾ ಇರಬೇಕು. ಅಂತವ್ರು ಇತ್ತು ಅಂತಂದ್ರೆ ಅವ್ರಿಗೆ ನಾವು DLC ನ ಮಾಡಬಹುದು. To avail, a customer can contact the nearest post office or place a request for doorstep visit by the postman Gramin Dak Sevak. ಅಂದ್ರೆ ಈಗ ಸಪೋಸ್ ಈ DLC ಸರ್ಟಿಫಿಕೇಟ್ ನ ತಗೊಳ್ಳೋಕೆ ಕಸ್ಟಮರ್ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ದ ಅಂತಂದ್ರೆ ಅವರು ಏನ್ ಮಾಡ್ಬೇಕು, ನಿಯರೆಸ್ಟ್ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಾದ್ರೂ DLC ಮಾಡಿಸ್ಬೋದು. ಇಲ್ಲ ಅಂತಂದ್ರೆ ಡೋರ್ ಸ್ಟೆಪ್ ರಿಕ್ವೆಸ್ಟ್ ನ ನಾವು ಕೆಲವೊಂದು ಯಾವ್ದಂತಂದ್ರೆ ಪೋಸ್ಟ್ ಇನ್ಫೋ ಆಪ್ ಇದೆಲ್ಲ, ಪೋಸ್ಟ್ ಇನ್ಫೋ ಆಪ್ ಆಗ್ಲಿ, ಇಲ್ಲಾಂದ್ರೆ ಒಂದು ಕೋವಿಡ್ ಟೈಮ್ ಅಲ್ಲಿ ಪೋಸ್ಟ್ ಇದು ಡೋರ್ ಸ್ಟೆಪ್ ಡೆಲಿವರಿಗೋಸ್ಕರ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರು. ಡೋರ್ ಸ್ಟೆಪ್ ಇದಕ್ಕೋಸ್ಕರ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿದ್ರು. ಆ ಕ್ರಿಯೇಟ್ ಅಲ್ಲಿ ಆದ್ರೂ, ಆ ವೆಬ್ಸೈಟ್ ಅಲ್ಲಿ ಆದ್ರೂ ರಿಕ್ವೆಸ್ಟ್ ಕ್ರಿಯೇಟ್ ಮಾಡಿದ್ರು, ಇಲ್ಲ ಅಂತಂದ್ರೆ ಪೋಸ್ಟ್ ಇನ್ಫೋ ಆಪ್ ಅಲ್ಲಿ ಆದ್ರೂ ಮಾಡಿದ್ರು ಕೂಡ ಆ ಕನ್ಸರ್ನ್ಡ್ ಪೋಸ್ಟ್ ಆಫೀಸಿಗೆ ಸಂಬಂಧಪಟ್ಟ ಗ್ರಾಮೀಣ ಡಾಕ್ ಸೇವಕ ಆಗಿರ್ಲಿ ಇಲ್ಲ ಪೋಸ್ಟ್ ಮನ್ ಆಗ್ಲಿ ಅವರ ಮನೆ ಬಾಗಿಲಿಗೆ ಅವ್ರ ಅಡ್ರೆಸ್ ನೋಡ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗಿ DLC ನ ಮಾಡ್ತಕ್ಕಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. DLC ಈಸ್ ಜನರೇಟೆಡ್ ಇನ್ಸ್ಟಂಟ್ಲಿ ಅಂದ್ರೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಏನಾಗುತ್ತೆ ಅವಾಗಿಂದ ಅವಾಗೆ ಜನರೇಟ್ ಆಗುತ್ತೆ, ಯಾವುದೇ ತರಹದ ಟೈಮ್ ತಗೊಳ್ಳಲ್ಲ. ಇವಾಗ ಜನರೇಟ್ ಮಾಡಿದ ತಕ್ಷಣನೇ DLC ಜನರೇಟ್ ಆಗಿಬಿಡುತ್ತೆ. ಆನ್ ಕಂಪ್ಲೀಷನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಎ ಪ್ರಮಾಣ್ ID ಈಸ್ ಜನರೇಟೆಡ್ ಅಂಡ್ ಶೇರ್ಡ್. ಅಂದ್ರೆ ಈ DLC ಜನರೇಟ್ ಆದ ತಕ್ಷಣ ಒಂದು ಜೀವನ್ ಪ್ರಮಾಣ ID ಅಂತ ಬರುತ್ತೆ, ಆ ಪೆನ್ಷನ್ ಗೆ ಸಂಬಂಧಪಟ್ಟಂಗೆ ಆ ಪ್ರಮಾಣ ID ಜನರೇಟ್ ಆಗುತ್ತೆ ಮತ್ತೆ ಅವ್ರ ಮೊಬೈಲ್ಗೂ ಕೂಡ ಆ ನಮ್ ಪ್ರಮಾಣ ID ಮೆಸೇಜ್ ಹೋಗುತ್ತೆ. ಆ ಜೀವನ್ ಪ್ರಮಾಣ್.gov.in ಅಂತ ಒಂದು ಆಪ್ ಇದೆ, ಇದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ಅವ್ರ ಪೆನ್ಷನ್ ID ನ PPO ID ಅಥವಾ ಪ್ರಮಾಣ ID ನ ಹಾಕಿ ಅವರು ಸರ್ಟಿಫಿಕೇಟ್ ನ ಜನರೇಟ್ ಮಾಡ್ಕೋಬಹುದು. ಜನರೇಟ್ ಅಂದ್ರೆ ಡೌನ್ಲೋಡ್ ಮಾಡಬಹುದು. ಫಾರ್ ಎವ್ರಿ ಸಕ್ಸಸ್ಫುಲ್ ಜನರೇಷನ್ ಆಫ್ DLC ಎ ನಾಮಿನಲ್ ಫೀ ಆಫ್ ₹70 ಇನ್ಕ್ಲೂಸಿವ್ ಆಫ್ GST ಸೆಸ್ ಅಂದ್ರೆ ಟ್ಯಾಕ್ಸ್ ವಿಲ್ ಬಿ ಚಾರ್ಜ್. ಮೇಡಮ್ ಆಗ್ತಾ ಇದೆಯಲ್ಲ? ಅಂದ್ರೆ ಸಕ್ಸಸ್ಫುಲ್ ಕಂಪ್ಲೀಷನ್ ಜನರೇಷನ್ ಆದ ನಂತರ DLC ಎ ನಾಮಿನಲ್ ಫೀ ಅಂತಂದ್ರೆ ಎಷ್ಟು? ₹70 ವರೆಗೂ ಇನ್ಕ್ಲೂಡ್, ಅಂದ್ರೆ ಯಾವುದು ಟ್ಯಾಕ್ಸ್ ಮತ್ತು ಸೆಸ್ ಏನಿರುತ್ತೆ ಅದನ್ನ ಕೂಡಿಸ್ಕೊಂಡೆ ₹70 ವರೆಗೂ ಚಾರ್ಜ್ ಮಾಡಕ್ಕೆ ಅವಕಾಶ ಇದೆ. ನೋ ಎಕ್ಸ್ಟ್ರಾ ಚಾರ್ಜ್ ಫಾರ್ DSP ಫಾರ್ ಇಶ್ಯೂಯನ್ಸ್ ಆಫ್ DLC. ಅಂದ್ರೆ
ಈ ಡಿಸ್ಟ್ರಿಬ್ಯೂಷನ್ ಅಥವಾ ಡೋರ್ ಸ್ಟೆಪ್ ಬ್ಯಾಂಕಿಂಗು ಅಥವಾ ಇದಕ್ಕೋಸ್ಕರ ಯಾವುದೇ ತರಹದ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಪೆನ್ಷನ್ ತಗೊಳ್ಳಂತವ್ರು ಯಾರು, ಅವ್ರ ಪೆನ್ಷನರ್ಸ್ ಏನಂತಂದ್ರೆ ಸೀನಿಯರ್ ಸಿಟಿಸನ್ಸ್ಗೆ ಹೆಲ್ಪ್ ಆಗ್ಲಿ ಅನ್ನೋ ಕಾರಣಕ್ಕೂ ಮತ್ತು ಸರ್ವಿಸ್ ಸಿಕ್ಕಂಗಾಗ್ಲಿ ಅನ್ನೋ ಒಂದೇ ಒಂದು ಕಾರಣದಿಂದಾಗಿ ಯಾವುದು ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಸರ್ವಿಸ್ ಚಾರ್ಜಸ್ ಎಕ್ಸ್ಟ್ರಾ ತಗೊಳಲ್ಲ DLC ಇಶ್ಯೂ ಮಾಡಕ್ಕೆ. ಇದನ್ನ ತಗೋಬೇಕು ಅಂದ್ರೆ ಪೆನ್ಷನರ್ ಮಸ್ಟ್ ಹ್ಯಾವ್ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಆರ್ ಪೋಸ್ಟ್ ಆಫೀಸ್. ಅಂದ್ರೆ ಯಾವುದು ಅಕೌಂಟ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಲಿಂಕ್ ಇರುತ್ತೆ ಅದರದ್ದು ಆಧಾರ್ ನಂಬರು ಮತ್ತೆ ಮೊಬೈಲ್ ನಂಬರು, PPO ಪೆನ್ಷನ್ PPO ID ಅಂತ ಏನ್ ಕರಿತೀವಲ್ಲ ಆ PPO ನಂಬರ್ ಇರಬೇಕು. ಟೈಪ್ ಆಫ್ ಪೆನ್ಷನ್, ಯಾವ ಟೈಪ್ ಪೆನ್ಷನ್ ಅಂದ್ರೆ ರಿಟೈರ್ಡ್ ಪೆನ್ಷನ್, ಫ್ಯಾಮಿಲಿ ಪೆನ್ಷನ್ ಅಥವಾ ಯಾವ ರೀತಿಯ ಪೆನ್ಷನ್ ಅಂತ ಅನ್ನೋದನ್ನ ಅಲ್ಲಿ ಟೈಪ್ ಆಫ್ ಪೆನ್ಷನ್ ಗೊತ್ತಿರಬೇಕು. ಆಮೇಲೆ ಸ್ಯಾಂಕ್ಷನಿಂಗ್ ಅಥಾರಿಟಿ, ಯಾರು ಸ್ಯಾಂಕ್ಷನ್ ಮಾಡ್ತಾರೆ, ಅವ್ರದ್ದು ಯಾವ ಡಿಪಾರ್ಟ್ಮೆಂಟ್, ಅವ್ರದ್ದು ಯಾರು ಸ್ಯಾಂಕ್ಷನಿಂಗ್ ಅಥಾರಿಟಿ ಇದಾರೆ ಅಂದ್ರೆ EPF ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಥವಾ ಏನು SBI ಈ ತರ ಯಾವ್ದಾದ್ರು ಬೇರೆ ಬೇರೆ ಪೆನ್ಷನ್ಸ್ ಇರ್ತಾವಲ್ಲ ಆ ಸ್ಯಾಂಕ್ಷನಿಂಗ್ ಅಥಾರಿಟಿ ಯಾರಿದ್ದಾರೆ ಅವರು. ಅದ್ರ ಜೊತೆಗೆ ಪೆನ್ಷನ್ ಅಕೌಂಟ್ ನಂಬರ್, ಅವ್ರದ್ದು ಪೆನ್ಷನ್ ಅಕೌಂಟ್ ನಂಬರ್ ಏನಿರುತ್ತಲ್ಲ ಆ ಅಕೌಂಟ್ ನಂಬರ್ ಕೂಡ ಬೇಕು. ಇದು ಆಯ್ತು ಅಂತಂದ್ರೆ ಅವ್ರದ್ದು DLC ಜನರೇಟ್ ಆಗುತ್ತೆ, ಅವ್ರದ್ದು ಲೈವ್ ಇದ್ದಾರೆ ಅಂತ ತೋರಿಸುತ್ತೆ. ಓಕೆ, ಆಮೇಲೆ ಇದು ಒಂದು ಸರ್ವಿಸ್ ಆದ ನಂತರ IPPB ಗೆ POSA ಲಿಂಕೇಜ್ ಮಾಡತಕ್ಕಂತ ಒಂದು ಸರ್ವಿಸ್ ಇದೆ ನಮ್ಮ ಹತ್ರ. IPPB ಗೆ POSA ಲಿಂಕ್ ಮಾಡುವಂತದ್ದು ದ IPPB ಸೇವಿಂಗ್ಸ್ ಅಕೌಂಟ್ ಅಲೋಸ್ ದ ಕಸ್ಟಮರ್ ಟು ಲಿಂಕ್ ದ ಅಕೌಂಟ್ ವಿತ್ POSA. ಅಂದ್ರೆ ನಮ್ಮ ಪೋಸ್ಟ್ ಆಫೀಸ್ IPPB ಸೇವಿಂಗ್ಸ್ ಅಕೌಂಟ್ ನಾಗಿರ್ತಕ್ಕಂಥ ಕಸ್ಟಮರ್ ಅವಂದೇ ಅಕೌಂಟ್ ಸಪೋಸ್ POSA ಅಂದ್ರೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಇತ್ತು ಅಂತಂದ್ರೆ ಅದನ್ನ ಇಂಟರ್ಲಿಂಕ್ ಮಾಡಕ್ಕೆ ಒಂದು ಅವಕಾಶ ಇದೆ. ಆ ಅವಕಾಶ ಕಲ್ಪಿಸಿ ಕೊಟ್ಟಿದೆ IPPB ಮತ್ತು POSB. ಇಫ್ IPPB and POSB is linked, any account above ₹2 lakh at the end of the day is transferred to the linked POSA account. ಅಂದ್ರೆ IPPB ಮತ್ತು POSA ಅಕೌಂಟ್ ಲಿಂಕ್ ಆಗಿತ್ತು ಅಂತಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ, 2 ಲಕ್ಷ ಇದೆ. IPPB ಅಕೌಂಟ್ ಅಲ್ಲಿ 2 ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ಇದೆ. ಇನ್ ಕೇಸ್ ಆ 2 ಲಕ್ಷ ದಾಟಿತ್ತು ಅಂತಂದ್ರೆ ಏನ್ರಿ ಇದೆ 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 ನಾನು ನೋಡಿದ್ದೀನಿ. ಇದೆ, ಈವನ್ ಡೆಸ್ಕ್ಟಾಪ್ ಯೂಸರ್ ಅಲ್ಲಿ ಕೂಡ ಇದೆ. ಹೌದೌದೌದು, ಸ್ವೀಪ್ ಇನ್ ಮಾಡ್ಕೊಂಡು ಕಟ್ಕೋತಾರೆ. ಆಮೇಲೆ ಕೆಲವು ಜನ ಏನಾಗುತ್ತೆ, ಈಗ IPPB ಗೆ ಡೈರೆಕ್ಟ್ ಡೆಪಾಸಿಟ್ ಮಾಡಕ್ಕೆ ಒಂದ್ ದಿನಕ್ಕೆ ಲಿಮಿಟ್ಸ್ ಇದೆ. ಆ ಲಿಮಿಟ್ಸ್ ಕ್ರಾಸ್ ಆಯ್ತು ಅಂದ್ರೆ ಅವ್ರಿಗೆ ಡೆಪಾಸಿಟ್ ಮಾಡಕ್ಕಾಗಲ್ಲ. ಅಂತವ್ರದ್ದು POSB ಅಕೌಂಟಿಗೆ ಡೆಪಾಸಿಟ್ ಮಾಡಿ ಅವ್ರು ಸ್ವೀಪ್ ಇನ್ ಸ್ವೀಪ್ ಔಟ್ ಮಾಡ್ಕೋಬಹುದು. ಹೌದೌದೌದು, ಅದೆಲ್ಲ ಕಟ್ಬೋದು. ಅದು ಎಲ್ಲ ಇದೆ ಇದೆ ಅವಕಾಶ ಇದೆ. ಎಲ್ಲ ನೀವು ಮೋಸ್ಟ್ಲಿ ಏನೋ ಮಿಸ್ಟೇಕ್ ಮಾಡ್ಕೊಂಡಿದ್ರೆ. ಆಕ್ಚುಲಿ ಈ IPPB POSA ಲಿಂಕ್ ಇಂದ ಕೆಲವೊಂದಿಷ್ಟು ಫ್ರಾಡ್ಸ್ ಆಗಿದಾವೆ, ಬಟ್ ಹಂಗಂತ ತೆಗ್ದಿಲ್ಲ. ಅದನ್ನ ತುಂಬಾ ಫ್ರಾಡ್ಸ್ ಆಗಿ, ಕೆಲವೊಂದಿಷ್ಟಲ್ಲ ತುಂಬಾನೇ ಫ್ರಾಡ್ಸ್ ಆಗಿದಾವೆ, ಬಟ್ ಅದನ್ನ ತೆಗ್ದಿಲ್ಲ ಅಷ್ಟೇ. ಬಟ್ ಕೆಲವೊಂದಿಷ್ಟು ಡಿಜಿಟಲ್ ಅಕೌಂಟ್ ಇಲ್ಲ, ಆಗಲ್ಲ ಆಗಲ್ಲ ಮೇಡಮ್. ಡಿಜಿಟಲ್ ಅಕೌಂಟಿಗೆ POSB ಅಕೌಂಟಿಗೆ ಲಿಂಕ್ ಆಗಲ್ಲ. ಡಿಜಿಟಲ್ ಅಕೌಂಟಿಗೂ POSA ಲಿಂಕೇಜ್ ಇಲ್ಲ, ಕರೆಂಟ್ ಅಕೌಂಟಿಗೂ POSA ಲಿಂಕೇಜ್ ಇಲ್ಲ. ಕರೆಂಟ್ ಅಕೌಂಟ್ ಪ್ರೀಮಿಯಂ ಅಕೌಂಟಿಗಿದೆ. ಹೌದೌದು ಮೇಡಮ್, ಚೆಕ್, ಹೌದೌದೌದು, ಕರೆಂಟ್ ಅಕೌಂಟ್ ಅದಕ್ಕೆ ಮೇಡಮ್ ಅದು ಬಿಸ್ನೆಸ್ ಪರ್ಪಸ್ ಇರತಕ್ಕಂತ ಅಕೌಂಟ್, ಹಂಗಾಗಿ ಅವ್ರು POSA ಲಿಂಕೇಜ್ ಕೊಟ್ಟಿಲ್ಲ ಅದನ್ನ. ಓಕೆ ಓಕೆ ಮೇಡಮ್. ಮೇಡಮ್ ಡಿಜಿಟಲ್ ಹೌದು, ಆನ್ಲೈನ್ ಅಲ್ಲಿ ಈಗಿತ್ತು, ಈಗಿಲ್ಲ ಮೇಡಮ್. ಈಗ ಅದು ಟೋಟಲಿ ಬಂದಾಗಿದೆ. ಡಿಜಿಟಲ್ ಅಕೌಂಟ್ ಅನ್ನೋದು ಕಾನ್ಸೆಪ್ಟೇ ಹೋಗಿದೆ, ಈಗಿಲ್ಲ. ಬಟ್ ಯಾವಾಗ ಅಂತಂದ್ರೆ ಮೊದಲು ಈವನ್
ನಾವು ಕೂಡ ಮೊದಲು ಫಸ್ಟ್ ಫೇಸ್ ಆಗಕ್ಕಿಂತ ಮುಂಚೆನೆ ನಾವು IPPB ಲಾಂಚ್ ಆದ ತಕ್ಷಣನೇ ನಾವು ಡಿಜಿಟಲ್ ಅಕೌಂಟ್ನೇ ಮಾಡ್ಕೊಂಡಿದ್ದು, ಆ ಡಿಜಿಟಲ್ ಅಕೌಂಟ್. ಸೊ ಹಂಗಾಗಿ ನಮ್ದು ಯಾವುದು ಈಗ ಈವನ್ ನಮ್ದು ಇದೆ ಅಲ್ಲ, ಈಗ ನಂದೇ ಅಕೌಂಟ್ ಇದೆ IPPB ಅಕೌಂಟ್, ನಾನು ಡಿಜಿಟಲ್ ಅಕೌಂಟೇ ಮಾಡ್ಕೊಂಡಿದ್ದು. ಈವನ್ ನಂದು ಸೋಲ್ ಐಡಿ ಬಂದು ಆ, ಯಾವಾಗ ಮೊದಲು ಪೈಲಟ್ ಏನಾಗಿದಾವಲ್ಲ ಅದು ಸೋಲ್ ಐಡಿನೇ ತೋರಿಸ್ತಾ ಇದೆ ನಮ್ದು. ಅಂದ್ರೆ ಡಿಜಿಟಲ್ ಅಕೌಂಟ್ ಮೊದಲಿಗೆ ಆನ್ಲೈನ್ ದಲ್ಲಿ ಮಾಡೋಕ್ ಅವಕಾಶ ಇತ್ತು, ಅದಾದ ನಂತರ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಅದನ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಗಿತ್ತು. ಡಿಜಿಟಲ್ ಅಕೌಂಟ್ ನ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಆಗಿ ಅಪ್ಗ್ರೇಡ್ ಮಾಡ್ಕೋಬೇಕಾಗಿತ್ತು. 1 ಇಯರ್ ಅಲ್ಲ ಮೇಡಮ್, 1 ಇಯರ್ ಆಯ್ತು ಅಂದ್ರೆ ಕ್ಲೋಸ್ ಆಗುತ್ತೆ. 1 ಇಯರ್ ಆಯ್ತು ಅಂದ್ರೆ ಅಕೌಂಟ್ ಕ್ಲೋಸ್ ಆಗಿಬಿಡುತ್ತೆ. 150 ರೂಪೀಸ್ ಚಾರ್ಜಸ್ ಇದೆ, 150 ರೂಪೀಸ್ ಚಾರ್ಜಸ್ ಕಟ್ ಆಗಿ ಅಕೌಂಟ್ ಆಟೋಮೆಟಿಕ್ ಆಗಿ ಅದ್ರಲ್ಲಿ ಇರ್ತಕ್ಕಂಥ ಅಮೌಂಟ್ ಎಲ್ಲ ಕ್ಲೋಸ್ ಆಗುತ್ತೆ. ಮತ್ತೆ ಬೇರೆ ಅಕೌಂಟ್ ನಂಬರ್ ನ ಅಕೌಂಟ್ ತೆಗೆದು ಅದಕ್ಕೆ ಟ್ರಾನ್ಸ್ಫರ್ ಕೊಡ್ತಾರೆ, ಬಟ್ ಅದೇ ಅಕೌಂಟ್ ನಂಬರ್ ಬರಲ್ಲ ಅಲ್ಲಿ. ಡಿಜಿಟಲ್ ಅಕೌಂಟ್ ನ ಅಲ್ಲ, 1 ಇಯರ್ ಒಳಗಡೆ ಡಿಜಿಟಲ್ ಅಕೌಂಟ್ ಓಪನ್ ಮಾಡಿ 1 ಇಯರ್ ಒಳಗಡೆ ಇತ್ತು ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ, ನೀವು ಅಪ್ಗ್ರೇಡ್ ಮಾಡೋಕ್ಕೂ ಅವಕಾಶ ಇರಲ್ಲ. ವಿದಿನ್ 1 ಇಯರ್ ಆಯ್ತು ಅಂದ್ರೆ ನೀವು ಅಪ್ಗ್ರೇಡ್ ಮಾಡಿ ಅದನ್ನ ಪ್ರೀಮಿಯಂ ಅಕೌಂಟ್ ಆದ್ರೂ ಮಾಡ್ಬೋದು, ರೆಗ್ಯುಲರ್ ಬೇಸಿಕ್ ಅಕೌಂಟ್ ಆದ್ರೂ ಮಾಡ್ಬೋದು. ಹಾ, ಅದು ಅಪ್ಗ್ರೇಡ್ ಆಯ್ತು ಅಂದ್ರೆ ಅವಾಗ ಅದು ರೆಗ್ಯುಲರ್ ಆಗುತ್ತೆ, ಅದನ್ನ ಅವಾಗಿಂದ ನೋ ಇಶ್ಯೂ. ಬಟ್ ವಿದಿನ್ 1 ಇಯರ್ ಒಳಗಡೆ, ಒಂದ್ ನಿಮಿಷ, ವಿದಿನ್ 1 ಇಯರ್ ಒಳಗಡೆ ಏನಾದ್ರೂ ಡಿಜಿಟಲ್ ಅಕೌಂಟ್ ಅನ್ನ ನಾವು ರೆಗ್ಯುಲರ್ ಅಕೌಂಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಲ್ಲ ಅಂದ್ರೆ, ಚೇಂಜ್ ಮಾಡ್ಲಿಲ್ಲ, ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅಕೌಂಟ್ ಕ್ಲೋಸ್ ಆಗುತ್ತೆ. ಓಕೆ, ಹೇಳಿ. ಹ, ಅದೇ ಡಿಜಿಟಲ್ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಏನಾಗುತ್ತೆ ಮೇಡಮ್, IPPB ಕಸ್ಟಮರ್ ಇದು ನಮ್ದು ಬ್ರಾಂಚಸ್ ಇರುತ್ತಲ್ಲ, ಆ ಬ್ರಾಂಚಸ್ ಅಲ್ಲಿ ಒಂದು ಸೆಂಟ್ರಲ್ ಅಕೌಂಟ್ ಅಂತ ಇರುತ್ತೆ, ಆ ಸೆಂಟ್ರಲ್ ಅಕೌಂಟ್ ಅಲ್ಲಿ ಇರುತ್ತೆ. ಅವ್ರ ಅಕೌಂಟ್ ಡೀಟೇಲ್ಸ್ ನೋಡ್ಬಿಟ್ಟು ಅದಾದ ನಂತರ ಅವರು ಅದ್ರದ್ದು ಇನ್ನ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡಿಸಿ ಇವ್ರದ್ದು ಅದನ್ನ ಆಧಾರ್ ಕಾರ್ಡು ಅದೆಲ್ಲ ವೆರಿಫೈ ಮಾಡ್ಬಿಟ್ಟು IPPB ಮ್ಯಾನೇಜರ್ ಏನಿರ್ತಾರೆ ಆ ಡಿಜಿಟಲ್ ಆ ಸೆಂಟ್ರಲ್ ಅಕೌಂಟ್ ಅಲ್ಲಿ ಏನಿರುತ್ತೆ ಅಮೌಂಟ್, ಆ ಅಮೌಂಟ್ ಅನ್ನ ಅವ್ರದ್ದು ಇನ್ನೊಂದು ಅಕೌಂಟ್ ರೆಗ್ಯುಲರ್ ಅಕೌಂಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಅವರು ಬ್ರಾಂಚ್ ಆಫೀಸ್ಗೆ ವಿಸಿಟ್ ಮಾಡ್ಲೇಬೇಕಾಗುತ್ತೆ, ಅಂದ್ರೆ IPPB ಬ್ರಾಂಚ್ಗೆ ವಿಸಿಟ್ ಮಾಡ್ಲೇಬೇಕಾಗುತ್ತೆ. ಅದು ಆ ಕೆಲಸ ನಮ್ಮ ಎಕ್ಸೆಸ್ ಪಾಯಿಂಟ್ಗಳಲ್ಲಿ ಆಗಲ್ಲ, ಅದು ಕಂಪಲ್ಸರಿಯಾಗಿ ಬ್ರಾಂಚ್ ಆಫೀಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ. ಓಕೆನಾ ಮೇಡಮ್, ಕ್ಲಿಯರ್ ಆಯ್ತಾ? ಓಕೆ. POSA account can be linked at the time of opening IPPB account or post opening of IPPB account through doorstep service or at the IPPB access point. ಅಂದ್ರೆ ಲಿಂಕ್ ಮಾಡೋಕೆ ನಾವು ಯಾವಾಗಂತ ಕಂಡೀಷನ್ ಏನಿಲ್ಲ. POSA ಅಕೌಂಟ್ ಅನ್ನ ಮತ್ತು IPPB ಅಕೌಂಟ್ ಅನ್ನ ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ಕೂಡ ಲಿಂಕ್ ಮಾಡಬಹುದು, ಇಲ್ಲ ಅಂತಂದ್ರೆ ಅಕೌಂಟ್ ಓಪನ್ ಆದ ನಂತರನೂ ಲಿಂಕ್ ಮಾಡಬಹುದು, ಐದರ್ ಬೈ ಡೋರ್ ಸ್ಟೆಪ್ ಸರ್ವಿಸ್ ಅಥವಾ IPPB ಎಕ್ಸೆಸ್ ಪಾಯಿಂಟ್ ಅಂತ ಏನ್ ಕರಿತೀವಲ್ಲ ಅಲ್ಲಿ ಆದ್ರೂ ಹೋಗಿ ಮಾಡ್ಕೋಬಹುದು. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಕಂಡೀಷನ್ಸ್ ಇಲ್ಲ. ಬಟ್ ಅದನ್ನ ಮಾಡ್ಬೇಕಾದ್ರೆ ಕಸ್ಟಮರ್ ನೀಡ್ಸ್ ಟು ಪ್ರೊಡ್ಯೂಸ್ ಹಿಸ್ ಆರ್ POSA ಪಾಸ್ಬುಕ್. ಆ ಟೈಮಲ್ಲಿ ಕಸ್ಟಮರ್ ಏನ್ ಮಾಡಬೇಕು, ಅವ್ರದ್ದು POSA ಪಾಸ್ಬುಕ್ ಇರುತ್ತಲ್ಲ ಆ ಪಾಸ್ಬುಕ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು. ಅದರಲ್ಲಿ ಇರ್ತಕ್ಕಂಥ ಸಿಫ್ ID ಮತ್ತು ಅಕೌಂಟ್ ನಂಬರ್ ನೋಡ್ಕೊಂಡು ಅದಕ್ಕೆ ಕರೆಕ್ಟ್ ಟ್ಯಾಲಿ ಇದೆ ಇಲ್ಲ ಅಂತ ನೋಡ್ಕೊಂಡು, ಆಮೇಲೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಇಲ್ಲ ಅಕೌಂಟಿಗೆ ಎಲ್ಲವಷ್ಟು ಚೆಕ್ ಮಾಡಿದ ನಂತರನೇ, ಮೊಬೈಲ್ ನಂಬರ್ ಲಿಂಕ್ ಆಗಿದ್ದಿಲ್ಲ ಅಂದ್ರೆ ಫಸ್ಟ್ POSA ಅಕೌಂಟಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿ ಅದಾದ ನಂತರ ನಾವು POSAಗೆ IPPB ನ ಲಿಂಕ್ ಮಾಡ್ತೀವಿ. SMS notification shall be sent to customers registered mobile. ಅಂದ್ರೆ ಇದಾದ ನಂತರ SMS ಮೂಲಕ ನಮ್ಮ ಕಸ್ಟಮರ್ಗೆ ರಿಜಿಸ್ಟರ್ಡ್ ಮೊಬೈಲ್ಗೆ SMS ಕೂಡ ಬರುತ್ತೆ. POSA linkage is not available with digital savings account, available after conversion only. ಇಲ್ಲಿದೆ ನೋಡ್ರಿ, POSA ಅಕೌಂಟ್ ಅನ್ನ ನಾವು ಏನಾದ್ರೂ POSAಗೆ ಡಿಜಿಟಲ್ ಅಕೌಂಟ್ ಅನ್ನ ಲಿಂಕ್ ಮಾಡಕ್ ಹೋದ್ರೆ ಬರಲ್ಲ. ಬಟ್ ಅದು ಯಾವಾಗ ಕನ್ವರ್ಷನ್ ಆಗುತ್ತೆ, ರೆಗ್ಯುಲರ್ ಅಕೌಂಟ್ ಆಗಿ ಅಥವಾ ಪ್ರೀಮಿಯಂ ಅಕೌಂಟ್ ಆಗಿ ಏನ್ ಕನ್ವರ್ಷನ್ ಆಗುತ್ತಲ್ಲ, ಆ ಕನ್ವರ್ಷನ್ ಆದ ನಂತರ ಅದನ್ನ ಮಾಡಕ್ಕೆ ಅವಕಾಶ ಇದೆ. ನೋ ಲಿಮಿಟ್ಸ್ ಆನ್ ಮಿನಿಮಮ್. ಹೇಳಿ ಮೇಡಮ್, ಜಾಯಿಂಟ್ ಅಕೌಂಟ್ ಲಿಂಕ್ ಮಾಡ್ಲಿಕ್ಕೆ ಬರಲ್ಲ ಅನ್ಸುತ್ತೆ, ಯಾಕಂದ್ರೆ ಅದು IPPB ಬಂದು ಸಿಂಗಲ್ ಅಕೌಂಟ್. ಜಾಯಿಂಟ್ ಅಕೌಂಟ್ ಅನ್ನ ಹೆಂಗ್ ಲಿಂಕ್ ಮಾಡಕ್ಕಾಗುತ್ತೆ ಹೇಳ್ರಿ? ಕೆನಾಟ್ ಬಿ ಲಿಂಕ್ಡ್. ಅದೇ
ಅದೇ ಅದೇ ಅದೇ ಆಗಲ್ಲ. ಓಕೆ. ನೋ ಲಿಮಿಟ್ಸ್ ಆನ್ ಮಿನಿಮಮ್ ಅಮೌಂಟ್ ಟು ಬಿ ವಿಡ್ರಾನ್ ಅಂದ್ರೆ ಮಿನಿಮಮ್ ಮ್ಯಾಕ್ಸಿಮಮ್ ಇದಕ್ಕೆ ಲಿಮಿಟ್ಸ್ ಇಲ್ಲ. ಅಂದ್ರೆ ಪಿ ಒ ಎಸ್ ಬಿಂದ ಐ ಪಿ ಪಿ ಬಿಗೆ ಜಮಾ ಮಾಡೋದು ವಿಡ್ರಾಲ್ ಮಾಡೋದ್ರಿಂದ ಏನಾಗುತ್ತೆ, ಅದರಲ್ಲಿ ವಿಡ್ರಾಲ್ದು ಮಿನಿಮಮ್ ಮ್ಯಾಕ್ಸಿಮಮ್ ಅಮೌಂಟ್ ಇಂದು ಲಿಮಿಟ್ಸ್ ಇಲ್ಲ. ಇಷ್ಟೇ ಲಿಮಿಟ್ ಅಲ್ಲಿ ನೀವು ವಿಡ್ರಾಲ್ ಮಾಡಬೇಕು ಅಥವಾ ಇದರಿಂದ ಅದಕ್ಕೆ ಹೋಗ್ಬೇಕು, ಅದರಿಂದ ಸ್ವೀಪಿನ ಸ್ವೀಪೌಟ್ಗೆ ಹೋಗಕ್ಕೆ ಯಾವುದು ಮಿನಿಮಮ್ ಚಾರ್ಜಸ್ ಮಿನಿಮಮ್ ಲಿಮಿಟ್ಸ್ ಇಲ್ಲ. ಆಮೇಲೆ ನೋ ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಸ್ವೀಪ್ ಇನ್ ಆರ್ ಸ್ವೀಪೌಟ್ ಫೆಸಿಲಿಟಿ ಅಂದ್ರೆ ಸ್ವೀಪ್ ಇನ್ ಸ್ವೀಪೌಟ್ ಫೆಸಿಲಿಟಿಗೆ ನಾವು ಯಾವುದು ತರದ ಎಕ್ಸ್ಟ್ರಾ ಚಾರ್ಜಸ್ ತಗೊಳಲ್ಲ. ದ ಸ್ವೀಪ್ ಇನ್ ಅಂಡ್ ಸ್ವೀಪೌಟ್ ಸರ್ವಿಸಸ್ ಇಸ್ ಆಲ್ಸೋ ಎಟ್ ಡೋರ್ ಸ್ಟೆಪ್ ಸರ್ವಿಸ್ ಅಂಡ್ ಎಕ್ಸೆಸ್ ಪಾಯಿಂಟ್. ಈವನ್ ಸ್ವೀಪ್ ಇನ್ ಸ್ವೀಪೌಟ್ ನಮ್ಮ ಮೊಬೈಲ್ ಬ್ಯಾಂಕಿಂಗ್ ಅಷ್ಟೇ ಅಲ್ಲದೆ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಡೋರ್ ಸ್ಟೆಪ್ ಸರ್ವಿಸಸ್ ಅಲ್ಲಿ ಕೂಡ ತಗೋಬಹುದು, ಮತ್ತೆ ಎಕ್ಸೆಸ್ ಪಾಯಿಂಟ್ ಅಲ್ಲಿ ಕೂಡ ಸ್ವೀಪ್ ಇನ್ ಸ್ವೀಪೌಟ್ ಮಾಡ್ಕೋಬಹುದು. ಈ ಬರೇ ನಮ್ಮ ಮೊಬೈಲ್ ಅಷ್ಟೇ ಮಾಡಕ್ ಬರಲ್ಲ, ಈವನ್ ಕಸ್ಟಮರ್ ಅಕೌಂಟ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಅಥವಾ ಆಧಾರ್ ಅಥವಾ ಐಡಿ ಅಕೌಂಟ್ ನಂಬರ್ ಹಾಕಿ ನಾವು ಅವ್ರದ್ದು ಸ್ವೀಪ್ ಇನ್ ಸ್ವೀಪೌಟ್ ನಮ್ಮ ಮೈಕ್ರೋ ಎ ಟಿ ಎಂ ನಲ್ಲಿ ಆಗಿರ್ಲಿ ಇಲ್ಲ ನಮ್ದು ಡೆಸ್ಕ್ಟಾಪ್ ಯೂಸರ್ ಅಲ್ಲಿ ಆಗಿರ್ಲಿ ಮಾಡೋಕೆ ಅವಕಾಶ ಇದೆ. ಸಿಂಗಲ್ ಸೈನ್ ಆನ್ ಬೋತ್ ದ ಅಕೌಂಟ್ಸ್ ಆನ್ ದ ಮೊಬೈಲ್ ಆಪ್ ಟು ಚೆಕ್ ಬ್ಯಾಲೆನ್ಸಸ್ ಅಂದ್ರೆ ಮೊಬೈಲ್ ಆಪ್ ಅಲ್ಲಿ ಏನದು ಐ ಪಿ ಪಿ ಬಿ ಮೊಬೈಲ್ ಆಪ್ ಇದೆಯಲ್ಲ, ಆ ಆಪ್ ಅಲ್ಲಿ ಸಿಂಗಲ್ ಸೈನ್ ಇನ್ ಆಗಿ ಒಂದೇ ಸೈನ್ ಇನ್ ಆಗೋದ್ರಿಂದ ನಮ್ಮ ಪೋಸ್ಟ್ ಆಫೀಸ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಐ ಪಿ ಪಿ ಬಿ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅದು ಎರಡನ್ನೂ ಕೂಡ ನಾವು ನೋಡ್ಕೋಬಹುದು. ಆಮೇಲೆ ಸ್ವೀಪ್ ಇನ್ ಸರ್ವಿಸಸ್ ಆರ್ ಅವೈಲಬಲ್ ಫ್ರಮ್ ಬ್ಯಾಂಕ್ ಬಿಗಿನ್ ಡೇ ಅಂದ್ರೆ ಜನರಲಿ 3 ಗಂಟೆಯಿಂದ ಬ್ಯಾಂಕ್ ಬಿಗಿನ್ ಡೇ ಆಗುತ್ತೆ. ಬೆಳಿಗ್ಗೆ 3 ಗಂಟೆಗೆ ಬ್ಯಾಂಕ್ ಬಿಗಿನ್ ಡೇ ಅಂತ ಕರಿತೀವಿ. ಅಲ್ಲಿಂದ 11 ಗಂಟೆ ರಾತ್ರಿ 11 ಗಂಟೆವರೆಗೂ ಸ್ವೀಪ್ ಇನ್ ಸರ್ವಿಸ್ ಆಗುತ್ತೆ. ಸ್ವೀಪ್ ಇನ್ ಅಂತಂದ್ರೆ ಏನು, ಪಿ ಒ ಎಸ್ ಬಿ ಇಂದ ಐ ಪಿ ಪಿ ಬಿಗೆ ಜಮಾ ಮಾಡೋದಲ್ಲ. ಹಾ ಹಾ ಅದೇ ರೀತಿಯಾಗಿ ಸ್ವೀಪ್ ಔಟ್ ಮಾಡಕ್ಕೆ 24x7 ಅದಕ್ಕೇನು ಲಿಮಿಟ್ಸ್ ಇಟ್ಟಿಲ್ಲ ಸ್ವೀಪ್ ಔಟ್ ಮಾಡೋದಕ್ಕೆ. ಬಟ್ ಸ್ವೀಪ್ ಇನ್ ಮಾಡೋಕೆ ಅಂದ್ರೆ ನಡುವೆ 4 ತಾಸಿನ ಗ್ಯಾಪ್ ಇದೆ. ಅಂದ್ರೆ 11 ಗಂಟೆಯಿಂದ ಹಿಡಿದು ಬೆಳಿಗ್ಗೆ ಎಷ್ಟು 3 ಗಂಟೆವರೆಗೂ ಮಾತ್ರ ಆಗಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ, ಇವತ್ತು ಯಾರಾದ್ರೂ ಸ್ವೀಪ್ ಇನ್ ಅಥವಾ ಸ್ವೀಪ್ ಔಟ್ ಮಾಡಕ್ಕೆ ಟ್ರೈ ಮಾಡಿ ನೋಡ್ರಿ. ಹಾ ಇಲ್ಲ ಟ್ರೈ ಮಾಡಿ ನೋಡಿ ಮೇಡಮ್. ಇವತ್ತು ಬೆಳಿಗ್ಗೆ 3 ಗಂಟೆವರೆಗೂ ಆಗಲ್ಲ, 11 ಗಂಟೆ ಮೇಲಿಂದ ಬೆಳಿಗ್ಗೆ 3 ಗಂಟೆವರೆಗೂ ಆಗಲ್ಲ. ಸ್ವೀಪ್ ಔಟ್ ಆಗುತ್ತೆ, ಸ್ವೀಪ್ ಇನ್ ಆಗಲ್ಲ. ಹಾ ಹಲೋ ಹೇಳಿ. ಇಲ್ಲ ಇಲ್ಲ ಮೇಡಮ್, ಮೊದ್ಲಿಗೆ ಅದು ವರ್ಕಿಂಗ್ ಡೇಸ್ ಅದು ಏನು ಅಂತಂದ್ರೆ 9 to 5 ಇತ್ತು. ಅದನ್ನ ಲಿಮಿಟ್ಸ್ ತೆಗೆದ್ಬಿಟ್ರು. ಮೊದ್ಲಿಗೆ ಇತ್ತು ಅದು 9 to 5. ಆಮೇಲೆ ಓನ್ಲಿ ಜನರಲ್ ವರ್ಕಿಂಗ್ ಡೇಸ್ ಏನಿರ್ತಾವಲ್ಲ ಜನರಲಿ ಆ ಟೈಮ್ ಅಲ್ಲಿ ಮಾತ್ರ ಆಗ್ತಾ ಇತ್ತು ಅದು. ಅದನ್ನ ತೆಗ್ದಿದ್ದಾರೆ. ಈಗ 24x7 ಸ್ವೀಪ್ ಔಟ್ ಆಗುತ್ತೆ. ಬಟ್ 4 hours ಗ್ಯಾಪ್ ಮಾತ್ರ ಇದೆ. ಏನಂತಂದ್ರೆ 11 PM ಇಂದ 11 PM ಆದ್ಮೇಲೆ ಅಲ್ಲಿಂದ ಹಿಡಿದು ಅಪ್ ಟು 3 AM ವರೆಗೂ. ಓಕೆ. ಇದಾದ ನಂತರ ಈಗ ನೆಕ್ಸ್ಟ್ ಸಿ ಎಲ್ ಸಿ ಇದೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಈಗ 8:30 ಆಯ್ತು ಆಲ್ಮೋಸ್ಟ್. ಇಲ್ಲಿವರೆಗೂ ಇವತ್ತು ಇರ್ಲಿ. ನೆಕ್ಸ್ಟ್ ಕ್ಲಾಸಿಂದ ಹಾ ಮೇಡಮ್. ಹಾ ಮೇಡಮ್, ಅದು ಯಾರು ಅದೇ ಕರೆಕ್ಟ್ ಮೇಡಮ್, ಅದು ಓಕೆ. ಬಟ್ ಹೆಂಗಂತಂದ್ರೆ ಅದನ್ನ ನಾನು ಆಕ್ಚುಲಿ ಅದ್ರೊಳಗಡೆ ನಾನು ಮ್ಯಾಕ್ಸಿಮಮ್ ಅವು ಪ್ರಾಬ್ಲಮ್ಸ್ ಆಗ್ಲಿ ಆಮೇಲೆ ಇದಾಗ್ಲಿ ನಾನು ಜಾಸ್ತಿ ನೋಡಲ್ಲ.